ಎಲ್ರಿಗೂ ನಮಸ್ಕಾರ. ನನಗಿದು ಒಂದು ಗೌರವ ಅಂತ ಅನ್ಕೊತೀನಿ. ಭಾಳ ಕಾಲದಿಂದ ನಮಗೆ ಈ ಬುಡಕಟ್ಟು ಜನಾಂಗದ ಜೊತೆ ನನಗೊಂದು ದೊಡ್ಡ ಒಡನಾಟ ಇದೆ, ನನಗೆ ಮತ್ತು ಸೇನಾನಿಗೆ. ಹೆಂಗಂದರೆ ನಮಗೊಂದು ರೀತಿ ಮನೆಯವ್ರ ಥರನೇ ಅವರು. ನಮ್ಮಲ್ಲಿ ಅಡುಗೆ ಮಾಡೋರು ಇರ್ಬೋದು, ಮತ್ತೊಬ್ರು ಇರ್ಬೋದು. ಸೊ ಹಾಗಾಗಿ ನಮಗೆ ಭಾಳ ಒಂದು ಇಂಟಿಮೇಟ್ ಸಂಬಂಧ ಇದೆ ನಮಗೆ. ಹಾಗಾಗಿ ನಮಗೆ ಅವ್ರ ಬಗ್ಗೆ ಒಂದು ತಿಳ್ಕೊಂಡಿದ್ದೀವಿ. ಬಟ್ ಎಷ್ಟೇ ತಿಳ್ಕೊಂಡ್ರು ಅವರಷ್ಟು ನಾವು ತಿಳ್ಕೊಳಕ್ಕಾಗಲ್ಲ ಅವ್ರ ಮನೆ ವಿಷಯನ. ಸೊ ಈಗ ನಾನು ಸ್ವಲ್ಪ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ, ಏಕೆಂದರೆ ಎಲ್ಲ ಸಮಸ್ಯೆ ಇದೆ ಈ ಕಾರ್ಯಕ್ರಮದಲ್ಲಿ. ನಾನು ನೇರ ಇದಕ್ಕೆ ಬರ್ತೀನಿ. ಈಗ ಸೋಮಣ್ಣ ಅವರು, ನನಗೆ ವಿಜಯ್ ಕುಮಾರ್, ಸೋಮಣ್ಣ ಇವರು ವಿಜಯ್ ಕುಮಾರ್, ಇವರಿಬ್ಬರು ನಮ್ಮ ಬುಡಕಟ್ಟು ಜನಾಂಗದ ಏನು ನಾಯಕರು ಅಂತ ಹೇಳ್ಬೋದಾ. ನಾಯಕರು ಅಪ್ರೋಪ್ರಿಯೇಟ್ ವರ್ಡಲ್ಲಿ ಇರ್ಬೋದು, ಯಾಕಂದರೆ ನಮ್ಮ ಪ್ರೆಸೆಂಟ್ ಸಮಾಜದಲ್ಲಿ ನಾಯಕರು ಅಂದರೆ ಬೇರೆ ಥರ ಆಗ್ಬಿಡುತ್ತಲ್ಲ. ಓಕೆ. ಸೊ ಸೋಮಣ್ಣ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ, ಯಾಕಂದರೆ ಅವರು ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾದವರು. ಅದೇ ರೀತಿ ವಿಜಯ್ ಕುಮಾರಿಗೆ ಪ್ರಶಸ್ತಿ ಬಂದಿಲ್ಲ, ಆದರೆ ಅವ್ರ ಕೊಡುಗೆ ಎಲ್ಲ ಒಂದೇ ಇದೆ. ಇಲ್ಲಿ ನಮಗೆ ಸಾಮಾನ್ಯವಾಗಿ ಬುಡಕಟ್ಟು ಜನಾಂಗ ಅಂತಂದರೆ ನಾವು ಒಂದೇ ಲೈನ್ ಅಂತ ಮಾಡ್ಕೊತೀವಲ್ಲ. ಭಾಳ ಸರಳವಾಗಿ ನಮ್ಮ ಸೊಸೈಟಿಲಿ ಏನಿದೆ ಅಲ್ಲೂ ಅದೇ ರೀತಿ ಸೆಕ್ಟ್ಸ್ ಇದೆ, ಬೇರೆ ಬೇರೆ ಪಂಗಡಗಳಿದ್ದಾವೆ. ಇವರು ಜೇನು ಕುರುಬರು, ಅಂದರೆ ಜೇನು ಕುರುಬರನ್ನ ಒಂದು ಪಂಗಡ. ವಿಜಯ್ ಕುಮಾರ್ ಅವರು ಬೆಟ್ ಕುರುಬರು ಅಂತ. ಇದನ್ನು ಇವರು ಪ್ರತಿನಿಧಿಸ್ತಾ ಇದ್ದಾರೆ ಇಬ್ಬರು. ಆದರೆ ಒಟ್ಟಾಗಿ ಇಡೀ ಕಮ್ಯುನಿಟಿಗೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಆ ಭೇದ ಭಾವ ಇಲ್ಲದೆ. ಈಗ ನೀವು ವಿಜಯ್ ಕುಮಾರ್, ನೀವು ಇವ್ರಿಗಿಂತ ಯಾವ ರೀತಿ ಭಿನ್ನ ಆಗ್ತೀರಾ ಅಂತ. ಅಂದರೆ ನೀವು ನಿಮ್ಮದು ಆಚಾರ ಪದ್ಧತಿ, ನಂಬಿಕೆ, ಇವರಿಗೂ ನಿಮಗೂ ಏನು ವ್ಯತ್ಯಾಸ ಇದೆ? ಅದು ನಮಗೆ ಮತ್ತು ಜನಕೊಬ್ರಿಗೆ ಏನು ವ್ಯತ್ಯಾಸ ಅಂದರೆ, ಅವ್ರದ್ದು ಮಧುಮಲೆ ಅಂತೇಳ್ಬಿಟ್ಟು ಅವ್ರದ್ದು ಪಂಗಡದ ಒಂದು ಬೆಟ್ಟ ಇದೆ, ಅಲ್ಲಿಂದ ಉದ್ಭವ ಆಗಿದ್ರು ಅವರು. ತಮಿಳ್ನಾಡು ಸೈಡಿಂದ. ನಮ್ಮದು ನಿರ್ದಿಮಲೆ ಬೆಟ್ಟ ಕುರುಬ ಪಂಗಡ, ಅದು ಕೂಡ ತಮಿಳ್ನಾಡಲ್ಲೇ ಇರೋದು. ನಿರ್ದಿಮಲೆ, ಮಧುಮಲೆ ಮತ್ತು ಈ ನಿರ್ದಿಮಲೆ, ಇಪ್ಪಿಮಲೆ ಎರವ ಪಂಗಡದ್ದು. ಓಕೆ. ಹೀಗೆ ನಾವು ಅಲ್ಲಿಂದ ಬೆಳೆದು ಕುಲಗಳನ್ನ ಮಾಡಿಕೊಂಡು ಸಾವಿರಾರು ಕುಲಗಳು, ಜೇನು ಕುರುಬರಲ್ಲೂ ಸಾವಿರಾರು ಕುಲ ಇದೆ, ಬೆಟ್ಟ ಕುರುಬರಲ್ಲೂ ಕೂಡ ಸಾವಿರಾರು ಕುಲ ಇದೆ. ಜೇನು ಕುರುಬರ ಭಾಷೆ ವಿಚಾರಣೆ ಬೇರೆ, ಬೆಟ್ಟ ಕುರುಬರ ಭಾಷೆ ಕಲ್ಚರೇ ಬೇರೆ, ಅವ್ರದ್ದು ಬೇರೆ ನಮ್ಮದು ಬೇರೆ. ಈಗ ಸ್ವಲ್ಪ ಹೊಂದಾಣಿಕೆ ಆಗಿ ನಾವು ಕೂಡ ಥರದೆಲ್ಲ ಮಾಡ್ತಾಯಿದ್ದೀವಿ. ಈಗ ಸೋಮಣ್ಣವ್ರೆ, ನಿಮಗೆ ನಿಮ್ದಿನ ಹೇಳಬೇಕೀಗ, ನೀವು ಯಾವ ರೀತಿ ವಿಶೇಷ ಅಂತ ನಿಮ್ಮ ನಾನು ನಿಂತ್ಕೊಂಡೇ ಮಾತಾಡ್ಬೋದು? ಹೆಂಗೆ ಕೂತ್ಕೊಂಡೇ ಮಾತಾಡಿ, ಏನು ತೊಂದರೆ ಇಲ್ಲ, ಕೂತ್ಕೊಂಡೇ ಮಾತಾಡಿ. ತಮ್ಮೆಲ್ರಿಗೂ ನಮಸ್ಕಾರ. ನನ್ನ ಈ ವೇದಿಕೆಗೆ ಭಾಳ ಗೌರವಪೂರ್ತ ತಾವು ಕರೆಸ್ಕೊಂಡು ನನಗೆ ಈ ವೇದಿಕೆ ಕೊಟ್ಟು ಗೌರವ ಕೊಡ್ತಿದ್ದಾರೆ. ನಿಮ್ಮೆಲ್ಲ ಹೃದಯಗಳಿಗೆ ನನ್ನ ಅಭಿನಂದನೆ, ನಮಸ್ಕಾರ. ಒಂದು ಕಾಲದಲ್ಲಿ ರಾಜರ ಆಳ್ವಿಕೆಯಲ್ಲಿ ಜೇನು ಕುರುಬ ಇದರಲ್ಲಿ ಉಪಪಂಗಡಗಳವ, ಜೇನು ಕುರುಬ, ಬೆಟ್ಟ ಕುರುಬ, ಎರವ, ಸೋಲಿಗ ಇವೆಲ್ಲ ಭಾಳ ಸುಂದರವಾಗಿ ಕಾಡಿನಲ್ಲಿ, ಇಲ್ಲಿ ನಾಡಿನಲ್ಲಿ ರಾಜರು ಯಾವ ರೀತಿ ರಾಜ್ಯ ಆಳ್ತಾ ಭಾಳ ಸುಂದರವಾಗಿದ್ದರು, ಹಾಗೆ ಕಾಡಿನಲ್ಲಿ ಈ ಎಲ್ಲ ಪಂಗಡಗಳು ಭಾಳ ಸುಂದರವಾಗಿ, ಯಾರ ಹಂಗೂ ಇಲ್ದೇ, ಯಾವುದೇ ದುಡ್ಡಿಲ್ದೇ, ದೊಡ್ಡ ದೊಡ್ಡ RCC ಮನ ಆಸೆ ಇಲ್ದೇ, ಕಾರು ಬಂಗ್ಲಿಗಳ ಆಸೆ ಇಲ್ದೇ ಭಾಳ ಸ್ವತಂತ್ರವಾಗಿ ಪ್ರಕೃತಿ ಜೊತೆಗೆ ಹೊಂದ್ಕೊಂಡು ಬದುಕೋರು. ಪ್ರಾಣಿ ಪಕ್ಷಿಗಳ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ತಮ್ಮ ಜೊತೆಗೆ ಬೆಳೆಸ್ತಾ ಅವು ನೋಡ್ಕೊತಾ ಬದುಕಿದವರು. ಮತ್ತು ಅಲ್ಲಿ ಸಿಗ್ತಿದ್ದದ್ದು ಒಂದು 160 ಥರದ ಸೊಪ್ಪುಗಳು ಸಿಗ್ತಿದ್ದವು ಕಾಡಿನಲ್ಲಿ. ಅವನ್ನೆಲ್ಲ ಕುಯ್ಕೊಬಂದು ಬೆರಕೆ ಸೊಪ್ಪು ಅಂತ ಅಡುಗೆ ಮಾಡಿ ಊಟ ಮಾಡಿದ್ರೆ ಅದು ಊಟಕ್ಕೆ ಆಹಾರ ಆಯ್ತಿತ್ತು ಅವ್ರಿಗೆ.
ಊಟ ಮಾಡಾದ್ಮೇಲೆ ಅದು ಔಷಧಿಯಾಗಿ ಪರಿವರ್ತನೆ ಆಯ್ತಿತ್ತು. ಯಾವ ಹಾಸ್ಪಿಟ್ಲಿಗೆ ಬರ್ತಿದ್ದಿಲ್ಲ, ಏನೂ ಇಲ್ಲ. ಆಮ್ಯಾಕೆ ನನಗೆ ಹುಷಾರಿಲ್ಲ ಅಂದ್ರೆ ಅಲ್ಲಿ ಗಿಡಮೂಲಿಕೆ ಸಿಗ್ತಿದ್ದವು. ಭಾಳ ಸ್ವಾಭಿಮಾನದಿಂದ ಬದುಕಿದವರು, ಯಾರ ಹತ್ರ ಕೈ ಚಾಚ್ತವ್ರಲ್ಲ ಬುಡಕಟ್ಟು ಜನರು. ಆಮೇಲೆ ಇವತ್ತು ಈ ಮೈಸೂರು ದಸರಾ ಅಷ್ಟು ಸುಂದರವಾಗಿ ಆಗಬೇಕು ಅಂದ್ರೆ ಆನೆ ಪಳಗಿಸ್ತಿದ್ದವರು ನಮ್ಮ ಜೈನ ಕುರುಬರು. ಆನೆನೆಲ್ಲ ತಂದು ಇಲ್ಲಿ ದಸರಾ ಮಾಡಿ ಆ ಸುಂದರನೆಲ್ಲ ಐಭೋಗನೆಲ್ಲ ತಮ್ಮ ಕಣ್ಣು ತುಂಬಿಸಿ ವಾಪಸ್ ಕಾಡ್ಗೋಯ್ತಿದ್ರು. ಅಲ್ಲಿ 5-6-7 ಥರದ ಗೆಣಸು ಸಿಗ್ತಿದ್ದವು. ಆ ಗೆಣಸು ತಗೊಬಂದು ಜೇನು ತುಪ್ಪ ತಂದು ಜೇನು ಮತ್ತು ಗೆಣಸು ಇವೆಲ್ಲನೂ ಮಕ್ಕಳು ಕೊಟ್ಕೊಂಡು ತಿನ್ಕೊಂಡು ಭಾಳ ದಷ್ಟಪುಷ್ಟರಾಗಿ ಆರೋಗ್ಯವಾಗಿ ಭಾಳ ಚೆನ್ನಾಗಿದ್ದರು. ಈಗ ಸೋಮಣ್ಣವ್ರು, ನನಗೆ ನೀವು ಹೇಳಿದ್ರಲ್ಲ, ಬಿಡ್ತೀನಿ ಸರ್, ಇನ್ನೊಂದು 2 ಮಾತು. ಸರಿ. ಹಂಗಾಗಿ 1982ರಲ್ಲಿ ಗಂಧದ ಗುಡಿ ಅಂತ ಒಂದು ಫಿಲಮ್ಮು ತೆಗಿತಾರೆ ರಾಜ್ಕುಮಾರ್, ನಾವು ವಾಸ ಮಾಡುತ್ತಿದ್ದ ಸ್ಥಳದಲ್ಲಿ. ಆಗ ನಾನು ಚಿಕ್ಕ ಹುಡುಗ, ಆ ಶೂಟಿಂಗ್ ಎಲ್ಲ ಹೋಗಿ ನೋಡ್ಕೊಬಂದು. ಯಾವಾಗ ಗಂಧಗುಡಿ ಪಿಕ್ಚರ್ ತೆಗೆದು ಪ್ರಚಾರ ಆಯಿತು, ಇಡೀ ಇಲಾಖೆಗಳೆಲ್ಲ ಅವೇರ್ನೆಸ್ ಆಗಿ ಅವ್ರನ್ನೆಲ್ಲ ಯಾರೂ ವಾಸ ಮಾಡೋಂಗಿಲ್ಲ ಕಾಡಿನಲ್ಲಿ, ಹೊರ್ಗೋಗ್ಬೇಕು, ಭಾಳ ಪ್ರಾಣಿಗೆಲ್ಲ ತೊಂದರೆ ಆಯ್ತದೆ ಅಂದ್ಬಿಟ್ಟು ಅವ್ರಿಗೆ ಪರ್ಯಾಯವಾಗಿ ಏನೂ ಮಾಡ್ದೇ ಕಾಡಿನಿಂದ ಹೊರಗಾಗ್ತಾರೆ. ಅಲ್ಲಿ ಪ್ರಕೃತಿ ಜೊತೆಗೆ ಏನು ತಿನ್ನಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಅಲ್ಲೇ ಸಿಗ್ತಿತ್ತು. ಅರಿಶಿಣ ಸಿಗ್ತಿತ್ತು, ಅಡುಗೆ ಅರಿಶಿಣ, ಮೆಣಸಿನ್ಕಾಯಿ ಸಿಗ್ತಿತ್ತು, ಕಾಡು ಮೆಣಸಿನ್ಕಾಯಿ. ಯಾವುದಕ್ಕೂ ದುಡ್ಡಿನ ಅಗತ್ಯನೇ ಇತ್ತಿಲ್ಲ. ಹಾಗಾಗಿ ಯಾವಾಗ ಕಾಡಿನಿಂದ ಹೊರಗೆ ಹಾಕಿದ್ರು ಪರಿಸರದ ಜೊತೆಲಿ ಹೊಂದ್ಕೊಬರ್ತಿದ್ದವರು ಇಲ್ಲಿ ಬದುಕೋಕ್ಕೆ ಭಾಳ ಕಷ್ಟ ಆಗಿ ಬೇರೆ ಬೇರೆ ಕಾಯಿಲೆಗೆಲ್ಲ ತುತ್ತಾಗಿ ಜನಸಂಖ್ಯೆ ಕಮ್ಮಿ ಆಯಿತು. ಆಮೇಲೆ 91ನೇ ಇಸ್ವಿಲಿ ಸರ್ಕಾರದಿಂದ ಏನು ಸೌಲಭ್ಯ ಇಲ್ಲ. ಕಾಡಿನಲ್ಲಿ ಅಷ್ಟು ಸುಂದರವಾಗಿ ಬದುಕ್ತಿದ್ದವರು ಇಲ್ಲಿ ಸರ್ಕಾರ ಸೌಲಭ್ಯ ಇಲ್ಲ. ಅವರ ಕಾಡಿನಿಂದ ಹೊರಗೆ ತೆಗೆದ ಮೇಲೆ ಜೀವನಕ್ಕೆ ಪರ್ಯಾಯವಾಗಿ ಏನೂ ಮಾಡ್ಕೊಂಡಿಲ್ಲ ಸರ್ಕಾರ. ಆಗ ಒಂದಷ್ಟು ಜನ ಎಲ್ಲ ಬಂದು ಹಳ್ಳಿ ಸೇರ್ಕೊಂಡ್ರು, ಒಂದಷ್ಟು ಜನ ಜೀತ ಮಾಡೋಕ್ಕೆ ಶುರು ಮಾಡಿದ್ರು, ಇನ್ನೊಂದಷ್ಟು ಜನ ಕಾಡಂಚಲು ಉಳ್ಕೊಂಡ್ರು. ಅಲ್ಲೂ ಆ ಕೋಟೆ ತಾಲೂಕಲ್ಲಿ 4-5 ಡ್ಯಾಮ್ಗಳು ನಿರ್ಮಾಣ ಆದವು. ಅಲ್ಲಿಂದ ಒಕ್ಲೆಬ್ರಿಸಿದ್ರು. ಅವರ ಬದುಕು ಭಾಳ ಚಿಂತಾಜನಕ ಆಯಿತು. ಇನ್ನೂ ಅದ ಪ್ರಶ್ನೆ ಕೇಳ್ತೀವಿ ಸರ್, ಆಮೇಲೆ ಮಾತಾಡ್ತೀನಿ. ಈಗ ನೀವು ಜೇನು ಸಂಗ್ರಹ ಮಾಡ್ತಾಯಿದ್ರಿ ಅಂತ ಹೇಳ್ತಿದ್ರಲ್ಲ, ಇವತ್ತಿಂದು ಕಾಡಲ್ಲಿ ಜೇನಿನ ಪರಿಸ್ಥಿತಿ ಏನಾಗಿದೆ? ನೀವು ಅವತ್ತು ನೋಡಿದ್ದಕ್ಕೂ ಇವತ್ತಿಗೂ. ಈಗೇನಾಯಿತು, ಮಹಾರಾಜರ ಆಳ್ವಿಕೆಯಲ್ಲಿ ತರಗನ ಮಟ್ಟಿಗೆ ಕಾಡ ಬೇಯಿಸ್ತಿದ್ರು, ಸರ್ಕಾರ ನಿಂತು ಸುಡ್ತಿದ್ರು. ಆಗ ತರಾವರಿ ಹುಲ್ಲುಡ್ತಿತ್ತು, ಪ್ರಾಣಿ ಪಕ್ಷಿಗಳಿಗೆಲ್ಲ ಹುಲ್ಲು ಮೇಯ್ತಿದ್ದೋ. ಆಮ್ಯಾಕೆ ಆ ಬೆಂಕಿ ನೆಲಮಟ್ಟಕ್ಕೆ ಬೆಂದು ಹೋದ್ರೆ ಮರಗಳಿಗೆ ಮರ ಕೊರೆಯ ಹುಳ ಇದ್ದೋ, ಆ ಸೆಕೆಗೆ ಆ ಹುಳ ಸತ್ತೋಯ್ತಿದ್ದೋ, ಮರ ಆರೋಗ್ಯವಾಗಿ ಬೆಳೀತಿತ್ತು. ಪ್ರಾಣಿ ಪಕ್ಷಿಗಳಿಗೆಲ್ಲ ಉಣ್ಣಿ ಅಂತ ಬರ್ತವ ಕಾಡಿನಲ್ಲಿ, ನೀವೇನಾದ್ರು ನಡ್ಕೊ ಹೋದ್ರೆ ನಮ್ಮ ಕಾಲಿಗೆಲ್ಲ ಹತ್ಕೋತವ, ಅವು ನಾಶ ಆಯ್ತಿದ್ದವು. ಈಗ ಯಾವಾಗ ಎಲ್ಲ ನಿಷೇಧ ಮಾಡಿದ್ರು, ಯಾವ ಥರದ ಹುಲ್ಲು ಇಲ್ಲ, ಯಾವ ಥರದ ಸೊಪ್ಪು ಹುಡ್ತಾ ಇಲ್ಲ. ಜೇನಿಗೆ ಬೇಕಾದ ಮರ ಆ ಬೆಂಕಿ ಶಾಖಗೆ ಆ ಬೀಜ ಸೋಕಿದ್ರೆ ಮಾತ್ರ ಹುಡ್ತಿದ್ದು. ಈಗ ಆ ಮರ ಎಲ್ಲ ಫುಲ್ ನಾಶ ಆಗೋಯ್ತು. ಜೇನಿಗೆ ಬೇಕಾಗಿದ್ದು ಭಾಳ ಪವಿತ್ರವಾಗಿ ಅದಕ್ಕೂ ಜೇನಿಗೋ ಮರಕ್ಕೂ ಭಾಳ ನಂಟಿತ್ತು, ಅದು ಹೂ ಬಿಡ್ತಿತ್ತು. ಯಾವಾಗ ಬೆಂಕಿ ಬೇಯಬಾರ್ದು ಕಾಡು ಅಂತ ನಿಷೇಧ ಮಾಡಿದ್ರು, ಆ ಮರ ಹುಟ್ಟಿದಂಗೆ ಆಯಿತು. ಜೇನುಗಳು ಹೂ ಬೇಕಾಯಿತು ಮಧು ತರಕ. ಆಗ ಹಳ್ಳಿಗಳಿಗೆ ಬಂದು ಹಳ್ಳಿ ರೈತರ ಹತ್ತಿ ಕಾಟನ್ ಬೆಳೀತಾರಲ್ಲ, ಅಲ್ಲಿ ಔಷಧಿ ಹೊಡಿತಿದ್ರು. ಅಲ್ಲಿ ಬಂದಾದ್ರೆ ಮದುವೆಲ್ಲ ಕುಡಿದು ವಿಷ ಆಗಿ ಜೇನನ್ನು ಸಂತತಿನೂ ನಾಶ ಆಯಿತು. ಜೇನು ಸಂಖ್ಯೆನೂ ಕಡಿಮೆ ಆಯಿತು. ಆದಿವಾಸಿಗಳು ಪರ್ಯಾಯವಾಗಿ ಏನು ಬದುಕಕ್ಕಿಲ್ದೇ ಆಗ ಕಾಯಿಲೆಯಲ್ಲಿ ತುತ್ತಾಗಿ ಆದಿವಾಸಿಗಳು ಜನಸಂಖ್ಯೆನೂ ಕಡಿಮೆ ಆಯಿತು. ಇಲ್ಲಿ ನೀವು ಹೇಳೋದು ಒಂದು ನಾನು ಒಪ್ತೇನೆ. ಯಾಕಂದರೆ ನಾವು ನಿಮಗೆ ಗೊತ್ತಿರ್ಬೋದು, ನಾವು ಇವತ್ತಿಗೂ ನಾವು ನಿಮ್ಮದು ಜನಾಂಗ ಇದಲ್ಲ ಬಂಡೀಪುರಿಂದ ಇಲ್ಲಿವರೆಗೆ ಒಂದಲ್ಲ ಒಂದು ರೀತಿ ನಾವು ಒಂದು ಸಂಬಂಧ ಇಟ್ಕೊಂಡು ಅಷ್ಟೇ ಅಲ್ಲ, ಕಾಡು ಮತ್ತು ಇಡೀ ಜೀವ ಪರಿಸರ ಅದನ್ನು ನೋಡಿ. ನಿಮಗೆ ಮೊಳೆಯೂರ ಹತ್ರ ಒಂದು ಸಣ್ಣ ನಮ್ಮದೊಂದು ಆಫೀಸ್ ಇದೆ, ನೀವು ಇದಕ್ಕೆ ಸಂಬಂಧಪಟ್ಟಿದ್ದು ಗ್ಯಾಸ್ ಆಫೀಸ್ ಇದೆ, LPG. ಆ ಜಾಗದಲ್ಲಿ ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ. ಈಗ ಜೇನು ಏನಾಗಿರ್ಬೋದು ಅಂತ, ಅಲ್ಲಿ ಬರೀ ಹೂ ಬರೋದು ಯಾವುದು ಸಿಕ್ಕಾಪಟ್ಟೆ ಜೇನಿಗೆ ಭಾಳ ಇಷ್ಟ ಇರೋಂಥ ಹೂಗಳನ್ನ 1 ಎಕರೆ ಜಾಗದಲ್ಲಿ ಹಾಕ್ಕೊಂಡು, ಅಂದರೆ ಭಾಳ ಬೇರೆ ಬೇರೆ ವೈವಿಧ್ಯವಾದ ಇದು. ಸೊ ಜೇನು ಸಂಖ್ಯೆ ಏನಿರ್ಬೋದು ಅಂತ, ಕಾಡು ಪಕ್ಕ ಹಾರ್ಡ್ಲಿ 1.5 ಕಿಲೋಮೀಟರ್ ದೂರದಲ್ಲಿರೋದು. ತಮಾಷೆ ಅಂತಂದರೆ ನನಗೆ ಮೈಸೂರು ಸಿಟಿ ಒಳಗಡೆ ಎಷ್ಟು ಜೇನು ಬರುತ್ತೆ ಅಷ್ಟು ಜೇನು ಬರ್ತಾ ಇಲ್ಲ ನಿಮ್ಮಲ್ಲಿ. ನೀವು ಹೇಳಿದ್ರಲ್ಲ ಈ ಹತ್ತಿ ಬೆಳೆದು ಔಷಧಿ. ಸೊ ಒಟ್ಟಾರೆ ಕಾಡು ಭಾಳ
ಸಂಕಷ್ಟದಲ್ಲಿದೆ ಅಂತ ಅನಿಸುತ್ತೆ ಇದೆಲ್ಲ ಇದರೊಳಗೆ. ಈಗ ಈ ಹಿನ್ನೆಲೆಯಲ್ಲಿ ನೀವು ಭವಿಷ್ಯ ಇದೆ ಅಲ್ಲ, ಈಗ ಏನಾಗಿದೆ, ಕಾಡು ಯಾವುದೇ ಕಾರಣಕ್ಕೂ ಅಗಲ ಆಗಕ್ಕೆ ಸಾಧ್ಯ ಇಲ್ಲ. ಇರೋದು ಕಮ್ಮಿ ಆಗಬೇಕು ಬಿಟ್ಟರೆ, ಅಥವಾ ಅದರದ್ದು ಕ್ವಾಲಿಟಿ ಕಮ್ಮಿ ಆಗಬೇಕು ಬಿಟ್ಟರೆ ಅದಕ್ಕೇನು ಭವಿಷ್ಯ ಕಾಣಲ್ಲ. ಸೊ ಈ ಜೊತೆಗೆ ನಿಮ್ಮದು ಜನಸಂಖ್ಯೆ ಇದಲ್ಲ, ಅಂದರೆ ನಾನು ಹೇಳಿದ್ದು ಈಗ 30-40 ವರ್ಷಗಳ ಹಿಂದೆ ಇದ್ದಿದ್ದು ಯಾವುದು ನಮ್ಮ ಬುಡಕಟ್ಟು ಜನಾಂಗದ ಪಾಪ್ಯುಲೇಷನು ಜಾಸ್ತಿ ಇದೆ ಅವಾಗಕ್ಕಿಂತ. ಸೊ ಈ ಒಂದು ಸವಾಲಲ್ಲಿ ನೀವು ನಿಮ್ಮ ಜನಾಂಗದ ಭವಿಷ್ಯನ ಯಾವ ರೀತಿ ಯೋಚನೆ ಮಾಡ್ತೀರಾ ಅಂತ? ಈಗ ಯಾವ ಥರ ನಮಗನ್ಸುತ್ತೆ ಅಂದರೆ, ನಮ್ಮ ಹಿರೀಕರಲ್ಲಿ ನಾವೀಗ ನೋಡಿದಾಗ ನಾವು ಸ್ವಚ್ಛಂದವಾಗಿ ಕಾಡ್ದಿದ್ದೆವು. ನಮ್ಮ ಸೋಮಣ್ಣವ್ರು ಹೇಳಿದಾಗೆ ಈಗಿನ ಕಾಲ ಈ ವೇಗ ಇದೆಯಲ್ಲ, ಈ ವೇಗದಲ್ಲಿ ಆದಿವಾಸಿಗಳು ಶಿಕ್ಷಣ ಮಾಡೋಕ್ಕೆ ಆಯ್ತಾ ಇಲ್ಲ. ಯಾಕಂದರೆ ಶಿಕ್ಷಣ ಮಟ್ಟ ತುಂಬ ಹದಗೆಟ್ಟೋಗಿದೆ. ಅದರಿಂದ ಶಿಕ್ಷಣ ಮಾಡೋಕ್ಕೂ ಆಯ್ತಾ ಇಲ್ಲ. ಆ ಶಿಕ್ಷಣ ಇಲ್ಲದೆ ನಾವು ಉದ್ಯೋಗನ ಪಡೆಯೋಕ್ಕೂ ಆಯ್ತಾ ಇಲ್ಲ. ಈ ಕಾಂಪಿಟೇಷನ್ನು, ಈ ಒಂದು ಹೋರಾಟದಲ್ಲಿ ನಾವು ಅದನ್ನು ತಗೊಳ್ಳೋಕ್ಕೂ ಆಯ್ತಾ ಇಲ್ಲ. ಹಿಂಗಾಗಿ ಆದಿವಾಸಿಗಳು ಏನಾಯ್ತಂದರೆ 30 ವರ್ಷ, ಒಂದು 40 ವರ್ಷ ಅಷ್ಟೇ ಬದುಕೋದು. ಅವ್ರ ಪಾನ್ ಪರಾಗು ಅನಸು ಈ ಸಣ್ಣ ಪಟ್ಟ ಈ ಡ್ರಿಂಕ್ಸಿಗೆ ಅಡಿಕ್ಟಾಗಿ ಸಿಕ್ಕಾಪಟ್ಟ ಸಾಯ್ತವ್ರೆ. ಯಾಕೆ ಸಾಯ್ತವ್ರೆ ಅಂದರೆ, ಕಾಡಿಂದ ಹೊರಗೆ ಬಂದಾಗ ನಮ್ಮ ಅಣ್ಣ ಹೇಳ್ದಂಗೆ ಅವ್ರಿಗೆ ಪುನರ್ವಸತಿ ಕೊಡಲಿಲ್ಲ, ಅವ್ರಿಗೆ ಒಂದಿಷ್ಟಗಳ ಜಾಗ ಕೊಡಲಿಲ್ಲ ಅವ್ರಿಗೆ. ಈಗ ರೀಸೆಟ್ಲ್ಮೆಂಟಲ್ಲಿ ಒಂದಷ್ಟು 1 ಎಕರೆ 2 ಎಕರೆ ಕೊಟ್ಟಿರ್ಬೋದು, ಅದು ಕಡಿಮೆ, ತುಂಬ ಒಂದು 1/4% ಅಷ್ಟೇ. ಹಂಗಾಗಿ ಆದಿವಾಸಿಗಳಿಗೆ ಈಗ ಮುಂದಿನ ಸವಾಲೇನೆಂದರೆ, ಶಿಕ್ಷಣ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಮತ್ತು ಅಲ್ಲಿ ಒಂದಷ್ಟು ಫ್ಯಾಕ್ಟ್ರಿಗಳು, ಒಂದಷ್ಟು ಉದ್ಯೋಗಗಳನ್ನ ಕೊಟ್ಟಾಗ ನಾವು ಮಾಡ್ಕೋಬೋದು. ಯಾಕೆ ನಾವೀಗ ಕಾಡಿಂದ ಈಚೆ ಇದ್ದಿದ್ದೀವಿ, ನಾವೀಗ ಟ್ರಂಚಿಂದ ಈಚೆ ಇದ್ದೀವಿ. ನಾವೀಗ ಟ್ರಂಚಿಂದ ಈಚೆ ಒಂದಷ್ಟು ಜನ ಇದ್ದೀವಿ, ಕಾಡು ಒಳಗಡೆ ಒಂದಷ್ಟು ಜನ ಇದ್ದೀವಿ. ಕಾಡು ಒಳಗಡೆ ಇರೋರು ಸ್ವಚ್ಛಂದವಾಗಿ ಅವರು ಅವ್ರಿಗೆ ಯಾವುದೋ ಆಹಾರ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅವ್ರಿಗೆ ಬೇಸಿಗೆ ಹೊತ್ತವ್ರು ಕೂಡ ಗೆಡ್ಡೆಗಳು ತಿಂತಾರೆ ಅವರು. ಕಾಡಿಂದ ಈಚೆ ಇರೋರಿಗೆ ಕಾಡು ಒಳಗೆ ಹೋಗೋಕ್ಕಾಯ್ತಲ್ಲ. ಈಗಾಗಲೇ ರೈಲ್ವೆ ಕಂಬಿ ಹಾಕ್ಬಿಟ್ಟವ್ರೆ, ಆನೆನೂ ಹಾಕಾಯ್ತಲ್ಲ, ಜನಗಳು ಹೋಗೋಕ್ಕಾಯ್ತಲ್ಲ. ತುಂಬ ಕ್ರಿಟಿಕಲ್ ಇದೆ. ಮತ್ತು ಫಾರೆಸ್ಟ್ ಆಕ್ಟ್ ಇದೆ, ಅದು ಕೂಡ ಇಂಪ್ಲಿಮೆಂಟ್ ಆಯ್ತಾ ಇಲ್ಲ. ಹಿಂಗೆಲ್ಲ ಆಗಿ ಆದಿವಾಸಿಗಳ ಬದುಕು ತುಂಬ ಶೋಚನೀಯ, ಸಂಕಷ್ಟ ಇದೆ. ಒಂದಷ್ಟು ಪಾಲಿಸಿ ಮ್ಯಾಟ್ರ್ ಇದೆಯಲ್ಲ, ಅದು ಒಂದಷ್ಟು 2 ಎಕರೆ 3 ಎಕರೆ ಜಮೀನು ಕೊಟ್ಟರೆ ಅವ್ರ ಬದುಕು ಸಾಕಾಣಿಕೆ ಮಾಡ್ಬೋದು. ನೋಡಿ, ಇಲ್ಲಿ ಇನ್ನೊಂದು ಸಮಸ್ಯೆ ನಾವು ನೋಡೋಣ. ಈಗ ಸರ್ಕಾರದಲ್ಲಿ ನಮಗೆ SC ST ಎಲ್ಲ ಮಾಡಿದಾರಲ್ಲ, ಈಗ ಶೆಡ್ಯೂಲ್ಡ್ ಟ್ರೈಬಲ್ಲಿ ಬೇರೆ ಬೇರೆ ಸ್ವಲ್ಪ ನಾನು ಹೇಳಿದ್ದು ನಿಮಗಿಂತ ಭಾಳ ಮೇಲಿರೋರ್ನೆಲ್ಲ ಒಂದೇ ಗುಂಪಿಗೆ ಸೇರಿಸ್ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ಅಲ್ಲ? ನೀವು ಅದನ್ನು ಈ UPSC ಅಂತ ಹೇಳ್ತೀವಿ, ಯಾವುದು IAS IPS ಎಲ್ಲ ಎಕ್ಸಾಮ್ಸ್ ಇದ್ದಾವಲ್ಲ, ಅದರಲ್ಲಿ ಪಾಸ್ ಆಗೋದು ST ಇದರೊಳಗೆ. ನೀವು ರಾಜಸ್ಥಾನದ್ದು ಮೀನಾ ಕಮ್ಯುನಿಟಿ ನೋಡಿ, ನೀವು ಎಲ್ಲೋದ್ರೂ ಮೀನಾ ಬರುತ್ತೆ. ಸೊ ಇದನ್ನು ನೀವು ಹೆಂಗೆ ಈ ಸವಾಲನ್ನ ಸ್ವೀಕರಿಸ್ಬೋದು ಅಂತ? ಸವಾಲು ಆಗಲ್ಲ. ಯಾಕಂದರೆ ಒಂದು ನಿಮಿಷ, ತಾವು ಹೇಳ್ದಂಗೆ ಕಾಡು ಕಷ್ಟದಲ್ಲದ, ಆ ಕಾಡಿನಲ್ಲಿ ಬದುಕಂಥ ಆದಿವಾಸಿಗಳು ಕಷ್ಟದಲ್ಲವರ. ಈ ಕಾಡು ಯಾಕೆ ಕಷ್ಟದಲ್ಲದ ಅಂದರೆ, ಕಾಡು ಕಮ್ಮಿ ಆಗದ ಯಾಕಾಯಿತು? ಆದಿವಾಸಿಗಳಿಂದ ಆಯಿತಾ? ಒಂದು ಭದ್ರಾವತಿಲಿ ರೈಲು ಕಂಬಿ ಕರಗಿಸೋಕ್ಕೋಸ್ಕರ ಕಾಡಿನಲ್ಲೆಲ್ಲ ಕೂಪು ಮಾಡಿ ಇಜ್ಜಲ್ ಸುಟ್ಟು ಕಂಬಿ ಕರಗಿಸಿದ್ರು. ಆಗ ನಾಶ ಮಾಡ್ತು ಸರ್ಕಾರ, ಫಾರೆಸ್ಟರ್. ಇನ್ನೊಂದು ಕಡೆ ಡ್ಯಾಮ್ಗಳು ಕಟ್ಟಿ 1000 ಎಕರೆ ಮುಳುಗಿಸಿ, ಅಲ್ಲಿ ಮುಳುಗಡಾದಂಥ ದಾಖಲೆ ಇದ್ದವ್ರಿಗೆ ಭೂಮಿ ಕೊಡೋಕೆ 1000 ಎಕರೆ ಕಾಡು ಕಡಿದ್ರು. ಹಂಗಾಗಿ ಯಾವತ್ತೂ ಆದಿವಾಸಿಗಳಿಂದ ಕಾಡು ನಾಶ ಆಗಿಲ್ಲ. ಆದಿವಾಸಿಗಳು ಕಾಡು ನಾಶ ಮಾಡಿದವ್ರೆ ಸರ್ಕಾರ. ಆ ನಾಶದಿಂದ ಆದಿವಾಸಿಗಳು ಸಂಕಟದಲ್ವರ. ಈಗ ಅವರ ಪರ್ಯಾಯವಾಗಿ ಇವ್ರು ಏನು ಮಾಡಬೇಕು ಅಂತ ನೋಡಿದ್ರೆ, ಈಗಲೂ ತುಂಬ ಕಷ್ಟದಲ್ಲವರ. ಅದಕ್ಕೆ ನಾನು 1989ರಲ್ಲಿ 2 ಸರ್ಕಾರನೂ ಸೇರಿಸಿ ಹೈಕೋರ್ಟಲ್ಲಿ ಕೇಸ್ ಹಾಕ್ದಿ. ಈ ಥರ ಡ್ಯಾಮ್ ಕಟ್ಟಿ 1000 ಎಕರೆ ಕಡಿದ್ರಿ, ಪರಿಸರ ಉಳಿಯೋಕ್ಕಾಗಲಿಲ್ಲ. ಅಲ್ಲಿ ಬದುಕಿದ್ದವ್ರ ಪ್ರಾಣಿಗಳು ಡಿಸ್ಟರ್ಬ್ ಆಯ್ತವಂತ ನೀವು ಹೊರಗೆ ತೆಗೆದ್ರಿ. ಈಗ ದೊಡ್ಡ ದೊಡ್ಡ ಜಂಗಲ್ ಲಾಡ್ಜ್ಗಳು ಕಟ್ಕೊಂಡು 100,000 ಗಾಡಿಗಳು ಹೋಯ್ತವೆ. ಏನು ಆ ಗಾಡಿ ಹೋಗೋ ಬಿರ್ಸ್ಗ ಪ್ರಾಣಿಗಳೆಲ್ಲ ಕಿರ್ಚ್ಕೊಂಡ್ಬಿಟ್ಟೈತವೆ. ವೇಸ್ಟ್ ಆಗಿರೋ ಕಾಡು ಇದೆ, ಅದರಲ್ಲಿ ಕೊಟ್ಟರೆ ಸಾಕು ನಮಗೆಲ್ಲ ಕೀಡಿ. ಆ ದೊಡ್ಡ ಕಾಡು ಬೇಡ ಸರ್ ನಮಗೆ. ಇಲ್ಲ, ಅಲ್ಲಿ ಒಂದು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಈಗ ಕಾಡಂದರೆ ನಾವು ದಪ್ಪು ಮರ, ಎತ್ತೆತ್ತಿರಿಗಿರೋ ಮರಗಳು ಕಾಡು ಅನ್ನೋದು ಒಂದು ಕಲ್ಪನೆ ಇದೆ, ಅದು ತಪ್ಪು ಕಲ್ಪನೆ. ಕಾಡಿಗೆ ಏನು ಇಲ್ಲದೆ ಇರೋ ಮರುಭೂಮಿ,
ಬೆಟ್ಟ ಗುಡ್ಡ ಎಲ್ಲ ಸೇರಿ ಕಾಡು. ಹೌದು. ನಾವು ಬರೀ ಮರ ಅನ್ಕೊಂಡ್ವಿ, ಯಾಕಂದರೆ ಮನುಷ್ಯ ನಾವು ಲೆಕ್ಕ ಹಾಕೋದು ಮರ, ಯಾಕಂದರೆ ಬೆಲೆಗೆ ಸಂಬಂಧಪಟ್ಟಂಗೆ, ಉಪಯೋಗಕ್ಕೆ ಸಂಬಂಧಪಟ್ಟಂಗೆ. ಮರ ಅಷ್ಟೇ ಅಲ್ಲ, ಆ ವೈವಿಧ್ಯತೆ ಬೇಕಾಗತ್ತಲ್ಲ. ಸೊ ಹಾಗಾಗಿ ಒಂದು ಕಾಡಿಗೆ ನೀವು ಕುರ್ಚಲು ಕಾಡು ಬೇಕಾಗತ್ತೆ. ನಾನು ಹೇಳಿದ್ದು ಅದಲ್ಲ, ನಿಮಗೆ ಅದು ಕೊಡಬಾರ್ದಂತಲ್ಲ. ಉಳಿದಿದ್ದ ಭೂಮಿ ನಿಮಗೆ ಕೊಡೋದಾದ್ರೂ ಈಗ ನೋಡಿ, ಈಗ ಇಡೀ ಈ ನಿಮ್ಮ ಆದಿವಾಸಿಗಳು ಬುಡಕಟ್ಟು ಜನಾಂಗದಲ್ಲಿ, ಯಾಕಂದರೆ ಆದಿವಾಸಿ ಅನ್ನೋದೇ ಒಂದು ಕಮ್ಯುನಿಟಿ ಇದೆ, ನಿಮಗೆ ಗೊತ್ತಿರ್ಬೋದು. ತಮಿಳ್ನಾಡಿನಲ್ಲಿ ಅದೇ ಒಂದು ಕಮ್ಯುನಿಟಿ, ಅದಕ್ಕೆ ನಾನು ಅದನ್ನು ಕರೆಕ್ಷನ್ ಹೇಳಿದೆ. ಈಗ ಸೋಲಿಗರಿದ್ದಾರಲ್ಲ, ಸೋಲಿಗರಿಗೆ ವ್ಯವಸಾಯ ಒಂದೇನೋ ಈ ಸಂಬಂಧ ಬಂದ್ಬಿಟ್ಟು ಮುಂಚೆಯಿಂದ ನಿಮಗೆ ಗೊತ್ತಿದೆ. ಅದು ಅವ್ರು ಕ್ಲೀನಾಗಿ ವ್ಯವಸಾಯ ಸುಮಾರು ಚೆನ್ನಾಗೇ ಮಾಡ್ತಾರೆ. ಈಗ ನಿಮಗೆ ಪರಿಚಯ ಇಲ್ಲದೆ ಇರೋದು ಒಂದು ಹೊಸ ಸಂಸ್ಕೃತಿನ, ಹೊಸ ಕೆಲಸನ ನೀವು ಅದನ್ನು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಅಂತ ಮಾಡ್ತಾರೆ. ಈಗ ಉದಾಹರಣೆಗೆ ನಮ್ಮದಲ್ಲಿ ರಿಹಾಬಿಲಿಟೇಷನ್ ಮಾಡವ್ರೆ. ಈಗ ರಿಹಾಬಿಲಿಟೇಷನ್ ಮಾಡವ್ರೆ, ಹಾಡಿಂದ ತಂದಿಲ್ಲಿ ಹಾಕೋರೆ. ಅವ್ರೀಗ ರಾಗಿ ಮಾಡ್ತವ್ರೆ, ಜೋಳ ಮಾಡ್ತವ್ರೆ, ಹುರುಳಿಕಾಳು ಹಾಕೋತವ್ರೆ, ಚಿಯಾ ಬೆಳಿತವ್ರೆ. ಅವ್ರಿಗೆ ಆಹಾರಕ್ಕೋಸ್ಕರ ಒಳ್ಳೆ ಧಾನ್ಯಗಳನ್ನ ಬೆಳಿತವ್ರೆ. ಈಗ ದೊಡ್ಡ ಬೆಳೆ ಬೆಳಿತಾ ಇಲ್ಲ ಅವರು. ಕಬ್ಬು ಆಗಲಿ ಅವರು ಒಗಸಪ್ಪ ಬೆಳಿತಾ ಇಲ್ಲ. ಅವ್ರು ಹೊಟ್ಟೆಪಾಡಿಗೆ ಆಹಾರಕ್ಕೆ ಬೆಳೆ ಬೆಳಿತವ್ರೆ. ಅಲ್ಲ, ಫಸ್ಟ್ ಕ್ಲಾಸ್ ನೀವು ಹೇಳಿದ್ದು. ಆ ಬೆಳೆ ಬೆಳ್ಕೊಂಡು ಅದರಲ್ಲಿ ಒಂದಷ್ಟು ಆರ್ಥಿಕ ಅಭಿವೃದ್ಧಿನೂ ಆಯ್ತಾರೆ. ಒಂದಷ್ಟು ಸ್ಟಾಕ್ ಏನಾಗ್ತಾ ಇದೆ, ಒಂದೊಂದು ಭಾಗಗಳಲ್ಲಿ ಬಹುಶಃ ಹೆಚ್ಚಿನ ಭಾಗ ಅಂತ ಹೇಳ್ಬೋದು ನಾವು, ಹೆಚ್ಚಿನ ಭಾಗದಲ್ಲಿ ಪಾಪ ಅವ್ರಿಗೆ ಮಾಡ್ತಾ ಇಲ್ಲ. ಅದು ತಪ್ಪಂತಲ್ಲ, ನಾನು ಹೇಳಿದ್ದು ಅವ್ರಿಗೆ ಸಂಬಂಧ ಇಲ್ದೇ ಇರೋ ಕೆಲಸನ ಸರ್ಕಾರ ಕೊಟ್ಟಿದೆ, ನೀವು ವ್ಯವಸಾಯ ಮಾಡಿ ಅಂತ. ನಿಮ್ ಕೇಳಿಲ್ಲ, ಗೊತ್ತಾಯ್ತಲ್ಲ. ಅದನ್ನು ಈಗ ನಾನು ಹೇಳಿದ್ದು ಹೊಸ್ದಾಗಿ ನೀವು ಆಯಿತು, ಒಬ್ಬರು ಪುರೋಹಿತರು ಅವರು ಕ್ಲೀನಾಗಿ ಅವರಿಗೆ ಶ್ಲೋಕ ಬರುತ್ತೆ, ಪೂಜೆ ಮಾಡ್ತಾರೆ, ಎಲ್ಲ ಅವ್ರಿಗೆ ಇದ್ದಕ್ಕಿದ್ದಂಗೆ ನೀವು ಅದು ಬಿಟ್ಬಿಟ್ಟು ಮಡಕೆ ಮಾಡಿ ಅಂದ್ರೆ ಆಗಲ್ಲ. ಸಂಬಂಧ ಇಲ್ಲದೇ ಇರೋ ಕಲ್ಚರ್ ಅಂತ. ಅದೇ ರೀತಿ ನಿಮಗೂ ಅಲ್ಲ. ಸೊ ನನಗೆ ಅದು ಕನ್ವಿನ್ಸಿಂಗ್ ಇಲ್ಲ, ನನಗೆ ಅಷ್ಟು ಒಪ್ಪಿಗೆ ಇಲ್ಲ ಇಮಿಡಿಯೇಟ್. ಅದಕ್ಕೆ ಟೈಮ್ ಬೇಕಾಗತ್ತೆ. ಈಗ ವ್ಯವಸಾಯ ಅಂತಂದರೆ ಸಡನ್ನಾಗಿ ನಾಳೆ ನೀವು ರೈತರಾಗಕ್ಕಾಗಲ್ಲ. ಸೊ ಆ ಹಿನ್ನೆಲೆ ನಾನು ನಿಮಗೆ ಕೇಳಿತ್ತು ಅಲ್ವಾ? ಓಕೆ. ಮತ್ತು ಇನ್ನೊಂದು, ನಾವು ಎಜುಕೇಷನ್ ಅಂತ ನೀವು ಮಾತಾಡಿದ್ರಲ್ಲ ನೋಡಿ, ಈಗ ನಾವು ತಮಿಳ್ನಾಡು, ಕೇರಳ 3 ಭಾಗದಲ್ಲ ಕೆಲಸ ಮಾಡಿರೋದು ಒಂದೇ ಬೆಲ್ಟಲ್ಲಿ. ಅದ್ರಲ್ಲಿ ಮುದುಮಲೆಯಲ್ಲಿ ಜಾಸ್ತಿ ಮತ್ತು ಬಂಡೀಪುರ ಹೆಚ್ಚಿನ ಟೈಮ್ ಇದ್ವಿ. ಮುದುಮಲೆಯಲ್ಲಿ ಏನಾಗಿದೆ, ನಿಮ್ಮದು ಜೇನು ಕುರುಬರು ಇರ್ಬೋದು, ಕಾಡ್ಕುರು ಇರ್ಬೋದು, ಈರುಳಾಸ ಒಂದಷ್ಟು. ಇವ್ರದ್ದು ಎಜುಕೇಷನ್ ಇದಲ್ಲ 10 ಕಿಲೋಮೀಟ್ರ್ ದೂರದಲ್ಲಿದೆ ಊರುಗಳು. ಯಾವುದು ಬಂಡೀಪುರ, ಅದು 10 ಕಿಲೋಮೀಟ್ರ್ ತೆಪ್ಪಕಾಡು. ಅಲ್ಲಿ ಎಜುಕೇಷನ್ ಸ್ವಲ್ಪ ಮೇಲಿದೆ. ನಿಮಗೆ ಅದು ಅನುಭವಕ್ಕೆ ಬಂದಿದೆಯಾ? ಯಾಕೆ ಹಂಗಾಗಿರ್ಬೋದು ಸರ್? ಯಾಕೆ ಹಂಗಾಗಿದ್ವು ಅಂದರೆ ಅಲ್ಲಿ ಒಂದಷ್ಟು ಜನ ಫಸ್ಟೇ ಓದಿದ್ರು. ಅಲ್ಲಿ ಮತ್ತು ಅಲ್ಲಿ ಅರಣ್ಯ ಇಲಾಖೆ ಇದೆ. ಅಲ್ಲಿ ಒಂದಷ್ಟು ಜನ ಬುದ್ಧಿಜೀವಿಗಳು ಓಡಾಡ್ತಾರಲ್ಲಿ. ಮತ್ತು ಅಲ್ಲಿ ತಮಿಳ್ನಾಡು ಮತ್ತು ಕೇರಳ ಸ್ವಲ್ಪ ಪರವಾಗಿಲ್ಲ. ಅಲ್ಲಿ ಸ್ವಲ್ಪ ಜನಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸ ಬಗ್ಗೆ ಸ್ವಲ್ಪ ಅವರು, ಯಾಕಂದರೆ ಕೇರಳ ಪ್ರತಿಯೊಂದು ಮನೆಗೆ ಓದಿರೋರು ಇದ್ದಾರೆ ಅಲ್ಲಿ ಕೇರಳ ಸ್ಟೇಟಲ್ಲಿ. ಅದರಿಂದ ಆದಿವಾಸಿಗಳು ಸ್ವಲ್ಪ ಟಚ್ ತಗೊಂಡು ಅದನ್ನು ಸ್ವಲ್ಪ ಮುಂದುವರೆದಂಥ ಒಂದು ಅನಿಸಿಕೆ. ಅಂದರೆ ನೀವು ಸ್ವಲ್ಪ ಸೂಕ್ಷ್ಮ ಸರ್ಕಾರಗಳು ಅಂತ. ಒಂದು ಈ ಸೋಲಿಗರು, ನಮ್ಮ ಬೆಟ್ಟಗುರುಬರು ಯಾರು ಹಿಂದಿಂದು ಸ್ವಲ್ಪ ನಾಗರಿಕರ ಸಂಪರ್ಕ ಚೆನ್ನಾಗಿತ್ತು ಅವ್ರಿಗೆ. ಹಂಗಾಗಿ ಆ ಸಂಪರ್ಕ ಇದ್ದದ್ರಿಂದ ನಾವು ಅವ್ರನ್ನ ನೋಡಿ ನಾವು ಇದ್ದೇ ಕಲಿಬೇಕು ಅನ್ನೋದು ಭಾವನೆ ಬಂತು. ಈ ಜೇನು ಕುರುಬರಿಗೆ ಅದು ಬರನೇ ಇಲ್ಲ, ಯಾರನ್ನೂ ಸೇರ್ತಿತ್ತಿಲ್ಲ. ಅವರು ಒಟ್ಟಿಗೂ ಬೆರೆಯೋಕ್ಕಾಗ್ತಿದ್ದಿಲ್ಲ. ಅವರುಂಟು, ಅವ್ರ ಕಾಡುಂಟು, ಅವ್ರ ಜೇನುಂಟು, ಅವ್ರ ಗೆಡ್ಡೆ ಗೆಣಸು ಉಂಟು, ಹಿಂಗೆ ಬದುಕಿದವರು. ಹಂಗಾಗಿ ಈಗ ಸರ್ಕಾರ ಅವರ ಮುಖ್ಯವಾಹಿನಿ ತರಬೇಕು ಅಂತದ. ಯಾಕೆ ಸರಿಯಾಗಿ ವಿದ್ಯಾವಂತರ ಆಯ್ತಾ ಇಲ್ಲ ಅಂದ್ರೆ, ಯಾವ ಸ್ಕೂಲ್ಗಳಲ್ಲೂ ಸಬ್ಜೆಕ್ಟ್ ಆಧಾರಿತವಾಗಿ ಪರ್ಮನೆಂಟ್ ಮಾಸ್ಟರ್ ಹಾಕಿಲ್ಲ. ಗುಣಮಟ್ಟದ ಶಿಕ್ಷಣ ನಮಗೆ ಸಿಗ್ತಾ ಇಲ್ಲ. ಹಂಗಾಗಿ ನಾವು ಅವ್ರ ಭಾಷೆ ಇರಬೇಕು. ಈ ಬದಲಾದಲ್ಲಿ ನಾವು ಒಂದನೇ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಹೊರಗಡೆದೂ ಕಲಿಬೇಕು, ನಮ್ಮದನ್ನು ಉಳಿಸ್ಕೋಬೇಕು. ಇದಕ್ಕೆ ಹೊಂದ್ಕೊಂಡು ಬೇರೆದನ್ನ ಕಲಿತಾ ನಮ್ಮದು ಉಳಿಸ್ಕೊತಾ ಹೋದ್ರೆ ನಮ್ಮ ಆರ್ಥಿಕ ಮಟ್ಟ ಚೆನ್ನಾಗಾಯ್ತದ ಅಂತ ನನ್ನ ಆಸೆ ಸರ್. ಈಗ ನೀವು ಈ ಹೋರಾಟದ ಜೊತೆಗೇ ಸರ್ಕಾರಕ್ಕೆ ಅಥವಾ ಇಲಾಖೆಗಳಿಗೆ ನಮಗೆ ಒಬ್ಬ ಭಾಳ ಅರ್ಹತೆ ಇರೋಂಥ ಒಬ್ಬ ಕ್ವಾಲಿಟಿ ಟೀಚರ್ಗಳನ್ನ ನಮಗೆ ಕೊಡಿ ಅಂತ ನೀವೇನಾರು ಕೇಳಿದ್ದೀರಾ ಸರ್? ಮಕ್ಕಳ ರಕ್ಷಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿ ಒಂದು ಸಮಿತಿ ಮಾಡಿ, ಆ ಸಮಿತಿಲಿ ನಾನು ಇದ್ದು, ತಹಸೀಲ್ದಾರ್ ಅಧ್ಯಕ್ಷರಿದ್ದರು. ರಿಪೋರ್ಟ್ ಕೊಟ್ಟು ಆ ಮಕ್ಕಳ ಆಯೋಗಕ್ಕೆ 5 ವರ್ಷ ಆಯಿತು. 5 ವರ್ಷದಿಂದ ಅದು ಕ್ಯಾರಿ ಅನ್ನಲ್ಲ. ಸರ್ಕಾರಕ್ಕೆ ಎಲ್ಲೇ ಒಂದು ಕಡೆ ನಮ್ಮ ಅಭಿವೃದ್ಧಿ ಮಾಡೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಭಾಷಣ ಕಣ್ಣೀರು ಒರೆಸ್ಕೊಂಡು ಹೋಯ್ತವ್ರ. ಹಂಗಾಗಿ ಸರಿಯಾದ ನಿಲುವು ತಗೊಂಡು ಸರ್ಕಾರ ಮಾಡಿದ್ರೆ ನಮ್ಮ ಅಭಿವೃದ್ಧಿ ಖಂಡಿತ, ಮತ್ತು ನಮ್ಮ ಕಲೆ ಸಂಸ್ಕೃತಿ ಉಳಿಸ್ಕೊತಾ
ಈ ನಾಗರಿಕ ಬದುಕ ಅಳವಡಿಸ್ಕೊತಾ ಇದನ್ನೂ ಕಲ್ತ್ಕೊಂಡು ಅದನ್ನೂ ಉಳಿಸ್ಕೊಂಡು ನಮ್ಮ ಬದುಕ ಸುಂದರವಾಗಿ ಮಾಡ್ಕೊತೀವಿ. ಸರ್, ಇದು ವಿದ್ಯಾಭ್ಯಾಸ ಬಗ್ಗೆ ಒಂದೇ ಸೆಂಟೆನ್ಸು. ಈ ವಿದ್ಯಾಭ್ಯಾಸದಲ್ಲಿ SC ಸೆಕ್ಷನಲ್ಲಿ ನೌಕರಿ ನೇಮಕಾತಿಯಾಗಿದೆ. ಅಲ್ಲಿ ಅಡುಗೆಯವರಿಗೆ, ಅಲ್ಲಿ ಟೀಚರಿಗೆ, ಅಲ್ಲಿ ನೌಕರಿ ನೇಮಕಾತಿಯಾಗಿದೆ. ಅವ್ರು ಅಪಾಯಿಂಟ್ ತಗೊಂಡ್ರು SC ಸೆಕ್ಷನಲ್ಲಿ. ಈ ಟ್ರೈಬಲ್ ಸೆಕ್ಷನಲ್ಲಿ ನೌಕರಿ ನೇಮಕಾತಿ ಆಗಿಲ್ಲ, C&R ಆಗಿಲ್ಲ. ಅದು ಹಂಗೆ ಸರ್ಕಾರ ಮಟ್ಟದಲ್ಲಿ ಹಂಗೆ ಇದೆ. ಅದು ಬಂದಂಥ ಮಿನಿಸ್ಟ್ರುಗಳು ಅದನ್ನು ಮಾಡ್ದೇ ಅದನ್ನು ಊತಾಕ್ಬಿಟ್ಟವ್ರೆ. ಹಂಗಾಗಿ ನಮಗೆ ಅಡುಗೆಯವರು, ನಮಗೆ ಟೀಚರು, ಕ್ವಾಲಿಟಿ ಟೀಚರ್ ತಗೊಂಡ್ರೆ ಈಗ ನಮ್ಮಲ್ಲಿ ಓದಿರೋರು ಇದ್ದಾರೆ ಒಂದಷ್ಟು ಜನ, PUC TCS ಸಣ್ಣ ಪುಟ್ಟ ಓದವ್ರೆ. ಅವ್ರನ್ನ ಕೊಡ್ಕೋತಾರೆ ಸಾಹೇಬ್ರೆ. ಕೊಡ್ಕೋಬಿಟ್ಟು ಅವರು ಕಾಪಿ ಹಣ್ಣು ಈ ಪೆಪ್ಪರ್ ಕೆಲಸ ಮಾಡ್ತಾವ್ರೆ ಅವರು. ಅಲ್ಲ, ಅಲ್ಲಿ ಏನಾಗುತ್ತೆ, ಕೆಲವರು ಭಾಳ ಕಳಕಳಿರ ಅಧಿಕಾರಿಗಳಾಗ್ಬೋದು, ಅದ್ರಲ್ಲಿ ವರ್ಕ್ ಆಗುತ್ತೆ ಅನ್ನೋಕ್ಕೆ ಮುದುಮಲೈನಲ್ಲಿ ಏನಾಯ್ತು ಅಂತ ಇದನ್ನ ಹೇಳ್ತಿರೋದು 30 ವರ್ಷದ ಹಿಂದೆ ಕತೆ. ಅಲ್ಲಿ ಒಬ್ಬ ಯಾರೋ ಭ್ರಷ್ಟ ಅಧಿಕಾರಿ ಇದ್ದ. ಅವನ ಅಕ್ಕಪಕ್ಕ ಸ್ಟೇಟ್ ಅವ್ರನ್ನ ತಂದು ವಾಚರ್ ಥರ 10,000 ರೂಪಾಯಿ ಇಸ್ಕೊಂಡು ಸೇರಿಸ್ತಾ ಇತ್ತು. ಇಮಿಡಿಯೇಟ್ ಒಬ್ರು ನನಗೆ ಬೇಕಾದ್ರೆ ಅಲ್ಲಿ ಗುರ್ತಿರೋರು ಬಂದ್ರು ಅಲ್ಲಿಗೆ, IFS ಮಾಡ್ಕೊಂಡು. ನಾವು ಹೇಳಿದ್ವಿ ಹಿಂಗೆ ಆಗ್ತಿದೆ, ಏನು ಮಾಡೋದಂತ. ಅದಕ್ಕೆ ಅವ್ರು ಎಷ್ಟು ಅಂದರೆ, ನೀವು ಪ್ರಾಮಾಣಿಕವಾಗಿದ್ದರೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ಆತ ಏನು ಮಾಡ್ದ, ಒಂದು 28 ಪೋಸ್ಟ್ ಇತ್ತು. 28 ಪೋಸ್ಟಿಗೆ ಎಕ್ಸಾಮ್ ಏನು ಮಾಡ್ದ, ಟ್ರೈಬ್ಸಿಗೆ ಎಕ್ಸಾಮ್ ಏನು ಮಾಡೋಕ್ಕಾಗತ್ತೆ, ಎಕ್ಸಾಮ್ ಬೇಕಾಗಲ್ಲ ಅದಕ್ಕೆ. ಇಡೀ ನೀವು ಹಾಡಿಯವರೆಲ್ಲ ಬಿಟ್ಟು ಓಡಿ ಅಂತಂದ. 1 ಕಿಲೋಮೀಟ್ರು ಇಲ್ಲಿಂದ ಇಲ್ಲಿಗೆ ಓಡಬೇಕು. ಯಾರು 28 ಜನ ಫಸ್ಟ್ ಬರ್ತಾರೆ ಅವ್ರು ಸೆಲೆಕ್ಟೆಡ್ ಅಂತ ಸೆಲೆಕ್ಟ್ ಮಾಡೋದು. ತುಂಬ ಸಿಂಪಲ್ ಆಗಿತ್ತು ಅದು, ಆಯಿತಾ. ಆಮೇಲೆ ಡೇಟ್ ಆಫ್ ಬರ್ತ್ ಇರಲಿಲ್ಲ. ಅದಕ್ಕೆ ತಿರ್ಗಾ ವ್ಯವಸ್ಥೆ ಮಾಡಿ ವಾಲಂಟ್ರಿಗೆ ಅವನೇ ಡೇಟ್ ಆಫ್ ಬರ್ತ್. ಈಗ ಏನಾಗುತ್ತೆ, ಈಗ ನಾವು ಅವ್ರ ಜೊತೆ ಇರೋದ್ರಿಂದಾನೆ ಹೇಳೋದು. ಏನೋ ಎಷ್ಟೋ ವಯಸ್ಸು ನಿಂಗೆ ಅಂತ ಕೇಳಿದ್ರೆ ಒಂದು 40 ಇರ್ಬೋದು ಅಂತ ಹೇಳಿದೆ. ಅಷ್ಟಾಗಿಲ್ಲ ಕಣೋ ಸಣ್ಣವನು ಅಂತಂದರೆ, ಒಂದು 20 ಇಟ್ಕೊಳ್ಳಿ ಅಂತ. ದಿಸ್ ಇಸ್ ದ ಓವರ್ ಆಲ್ ಈ ಥರ ಇರುತ್ತಲ್ಲ. ನಾನು ಹೇಳಿದ ಇನ್ನೋಸೆನ್ಸ್. ಅವರಿಗೆ ವಯಸ್ಸು, ಡೇಟ್ ಆಫ್ ಬರ್ತು, ಯಾಕಂದರೆ ಅವೆಲ್ಲ ಈ ಪ್ರಮೋಷನ್ನು, ಲೋನು ಇವಕ್ಕೆ ಅಪ್ಲೈ ಮಾಡೋಕ್ಕೆ ಬೇಕಾಗ್ತಾ ಹೋಗ್ಬಿಟ್ರು. ನಿಮಗೆ ಬದುಕಕ್ಕೆ ಬೇಕಾಗಿದ್ದಲ್ಲ ಅವು ಅಲ್ಲ. ನನ್ನ ಜೀವನದಲ್ಲೂ ನೀವು ಹೇಳಿದ್ದು ಬೇರೆ ಬೇರೆ ಸ್ಟೇಟ್ನವ್ರು ತಂದು ನಮ್ಮ ಕಾಡನ್ನ ಕಾವಲು ಕಾಯಕ್ಕೆ ಆಗ್ತಿದ್ರು. ಈ ಕಾಡಿನ ಬಗ್ಗೆ ಗೊತ್ತಿಲ್ಲ. ಸರ್ಕಾರದ ಮೇಲೆ ನಾವೆಲ್ಲ ಅಷ್ಟು ಹೋರಾಟ ಮಾಡಿದ್ವು. ಕಾಡನ್ನ ಪ್ರತಿಯೊಂದು ಮೂಲೆನೂ ಗೊತ್ತಿರೋದು, ಒಂದು ಮರದ ಬಗ್ಗೆ ಗೊತ್ತಿರೋದು, ಒಂದು ಗಿಡದ ಬಗ್ಗೆ ಗೊತ್ತಿರೋದು ಆದಿವಾಸಿಗಳಿಗೆ. ಅವ್ರು ನೇಮಕ ಮಾಡ್ಕೊಳ್ಳಿ ಅಂತ. ಆಗ ST ಅಂದ್ಬಿಟ್ಟು ಹೊರಡಿಸ್ಬಿಟ್ರು. ಈ ಏನು ನಮ್ಮ ST ಗುಂಪು ಬೇರೆ ಬೇರೆ ಕಮ್ಯುನಿಟಿ ತಂದು ಸೇರಿಸಿದ್ರು, ಅವರು ಎಲ್ಲ ಮಾಡ್ಕೊಂಡ್ಬಿಟ್ಟದ್ರು. ಆಮೇಲೆ ಪುನಃ ಹೋರಾಟ ಶುರು ಮಾಡಿದ್ವು. ತಾವು ಹೇಳ್ದಂಗೆ ಅವ್ರಿಗೆ ಡೇಟ್ ಆಫ್ ಬರ್ತ್ ಇಲ್ಲ. ಆ ಕೋರ್ಟಲ್ಲಿ ಹೋಗಿ ಅಫಿಡೇವಿಟ್ ಮಾಡಿಸಿದಾಗ ನೀವು ಹೇಳ್ದಂಗೆ ಕಮ್ಮಿ ಹೇಳ್ಬಿಟ್ಟ. ಕೆಲಸಕ್ಕೆ ತಕ್ಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿಸ್ಬಿಟ್ಟು ಇನ್ನೂ ಮುದುಕರಾಗೋದ್ರು. ಮುದುಕರಾದರೂ ಅವರ ರಿಟೈರ್ಡ್ ಮಾಡೋಕ್ಕೆ ಆಯ್ತಾ ಇಲ್ಲ. ಆಗ ಈ ಸ್ವಾಮಣ್ಣ ತಕ್ಕ ಕೋರ್ಟಲ್ಲಿ ಮಾಡ್ಬಿಟ್ಟು ನಾವು ಮುದುಕರಾಗಿದ್ರು ಇನ್ನೂ ಈ ವಯಸ್ಸನ್ನೇ ತೋರಿಸ್ಕೊ ಡೇಟ್ ಆಫ್ ಬರ್ತ್ ಕೊಟ್ಬಿಟ್ರು ಅಂತ ನಾನು ಬಯಸ್ಕೊ ತಿರುಗಿನಿ ಸರ್. ಇವರು ಎಷ್ಟು ಇನ್ನೋಸೆಂಟ್ ಇರ್ತಾರೆ ಅಂತಂದರೆ, ಅಲ್ಲೊಬ್ಬ ಕೇರ್ ಟೇಕರ್ ಇದ್ದ ಬಂಡೀಪುರಲ್ಲಿ. ಅವನಿಗೆ ನಮ್ಮ ಕಂಡ್ರೆ ಭಾಳ ಅಭಿಮಾನ. ಸುಮ್ಮನೆ ಮಾತಾಡ್ತಾ ಇಲ್ದೇ ಇರೋ, ಯಾರೋ ನಿನಗೆ ಕೆಲಸಕ್ಕೆ ಕೊಟ್ಟಿದ್ದು ಅಂತ ಕೇಳಿದೆ ಅವನಿಗೆ. ಅದೇ ಸರ್, ಅವರು ಬಶೀರ್ ಅಂತ ನಮ್ಮ ಹಿಂದೂಗಳೇ ಅವರು. ಬಶೀರ್ ಅಂತ ನಮಗೆ ಭಾಳ ಒಳ್ಳೆ ಮನುಷ್ಯ, ನನಗೆ ಹಿಂಗೆ ಹಾಳಾಗ್ಬಿಡ್ತೀಯ ಅಂತ ನಾನು ಕೆಲಸಕ್ಕೆ ಸೇರಿಸ್ಬಿಟ್ಟ ಅಂತ. ಅವನಿಗೆ ತುಂಬ ವಯಸ್ಸಾಗಿತ್ತು. ಹೆಂಗೆ ನಿಮ್ಗೆ ಏಜ್ ಆಗಿತ್ತಲ್ಲ, ಹೆಂಗೆ ಕೊಟ್ಟ ಅಂದ. ಅವರೇ ಬರ್ಕೊಂಡ್ರು ಅಂತಂದ. ಸೊ ಆ್ಯಕ್ಚುಲಿ ಅವನು 70 ವರ್ಷದಲ್ಲಿ ಇನ್ನೂ ಕೆಲಸನೇ ಮಾಡ್ತಾ ಇದ್ದ. ಅವನು ಬಹುಶಃ 40 ಇದ್ದಿರ್ಬೋದು ರೆಕಾರ್ಡಲ್ಲಿ. ಇಟ್ಸ್ ಆಲ್ ವೆರಿ ಫನ್ನಿ ಅಲ್ಲಿ ನಿಜ ನಡೆಯೋದೇನಂತ. ರೈಟ್. ಹಿಂಗೆ ಆದಿವಾಸಿಗಳದ್ದು ಸಮಸ್ಯೆ ತುಂಬಾ ಇದೆ ಸರ್. ಈಗ ನಾವು ಈಗಿನ ಕಾಲದಲ್ಲಿ ಈಗ ಅಣ್ಣವರಂತೂ ಹೋರಾಟ ಮಾಡಿ ಅವ್ರದ್ದು ಜೀವನ ಅವ್ರ ಹೋರಾಟದಲ್ಲೇ ಇದ್ದಾರೆ. ಈಗಿನ ಯುವಕರು ನಾನಾ ಥರದ ಚಟಗಳು ಅದೆಲ್ಲ ಬಂದು ಇವತ್ತು ಸಾಯ್ತಾ ಇದ್ವಿ. ಈಗ ಅಂದ್ರೂ ನಾವು ಬಿಟ್ಟಿಲ್ಲ. ನಾವು ಅಣ್ಣವ್ರು ನಾವೆಲ್ಲ ಆಡಿಗೆ ಹೋಗ್ಬಿಟ್ಟು ಅವೇರ್ನೆಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ನಮಗೀಗ ಫಸ್ಟ್ ನಮಗೆ ವಿದ್ಯಾಭ್ಯಾಸ C&R ಆಗಬೇಕು. ಮತ್ತು ನಮಗೀಗ ಸರ್ಕಾರ ಬಂದಿತ್ತು 72,000 ನೇಮಕ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು. ಈಗ ನಡ್ತಾ ಇದೆ, ಅದು ಕ್ಯಾಮೆಟ್ರೆಲ್ಲ ಆಗಿದೆ. ಅದಾದರೆ ನಮ್ದು ಒಳ್ಳೆದಾಗ ಸ್ವಾಮಿ. ಈಗ ನಮ್ಗೆ ಆಗಿರೋದು ಯಾವುದಂದರೆ ವಾಚರ್ಸು ಮತ್ತು ನರ್ಸ್ಗಳು ಸಣ್ಣ ಪೋಸ್ಟಿಂಗ್ ಒಂದಷ್ಟು ಕೊಟ್ಟವ್ರೆ. ಒಂದು 20-30 ಜನ ಇಡೀ ಸ್ಟೇಟಲ್ಲಿ ಕೆಲಸ ಮಾಡ್ತಾವ್ರೆ. ಅದು ಬಿಟ್ಟರೆ ಇನ್ಯಾವುದು ಪೋಸ್ಟಿಂಗ್ ಇಲ್ಲ ಸಾಹೇಬ್ರೆ. ಅದರಲ್ಲಿ ಮುಖ್ಯವಾಗಿ ನಾನು ಬುಡಕಟ್ಟು ಜನರ ಆ ನೋವುಗಳು, ವ್ಯಥೆಗಳು
ನಿಮ್ಮ ಜೊತೆಲಿ ಹಂಚ್ಕೊಳಕ್ಕೆ ಒಂದು ಸ್ವಲ್ಪ ಇಷ್ಟಪಡ್ತೀನಿ ನಾನು. 1989ರಲ್ಲಿ ಇವೆಲ್ಲನೂ ಹಾಡಿಗಳಲ್ಲಿ ನೋಡ್ತಾ ಕಾಡ್ಗೋಗಿ ಗೆಡ್ಡೆ ಗೆಣಸು ತರಂಗಿಲ್ಲ, ಊರಿನವರು ಇವರು ನೆಮ್ಮದಿ ಮೇಲೆ ಯಾವುದೇ ಸಾಲ ಕೊಡೋಂಗಿಲ್ಲ, ಜಮೀನ್ದಾರರ ಕೆಲಸ ಇಲ್ಲ ಮಳ ಇಟ್ಕೊಂಡು ಅಷ್ಟು ಒಂದೇ ರಾತ್ರಿಗೆ 91ನೇ ಇಸ್ವಿಲಿ 8 ಮಕ್ಕಳು ಸತ್ತದು ನೈಟು. ಆಗ ದೊಡ್ಡ ಸುದ್ದಿ ಮಾಡ್ದೋ, ಕೇಂದ್ರ ಸರ್ಕಾರವೆಲ್ಲ ಬಂದು ನೋಡ್ತು. ಆದರೂ ಆ ನಮ್ಮ ಆದಿವಾಸಿಗಳಿಗೆ ಪರಿಹಾರ ಏನೂ ಸಿಕ್ಕಲಿಲ್ಲ ಜೀವನಕ್ಕಾಗಿ. ಇದೆಲ್ಲ ಕಂಡು 89ರಲ್ಲಿ ಒಂದು ಕೇಸ್ ಹಾಕ್ತೀನಿ ನಾನು. ಕೇಸ್ ಹಾಕ್ಬೇಕಾದ್ರೆ ದುಡ್ಡಿಲ್ಲ ನನ್ನ ಹತ್ರ. ಕೇಸ್ ಹಾಕಿ 754 ಜನ ವಕಾಲತ್ತಕ್ಕೆ ಸೈನ್ ಹಾಕಿ ಹೈಕೋರ್ಟಲ್ಲಿ ಹಾಕಿದಾಗ ತಲೆಗೆ ₹100 ಸ್ಟಾಂಪ್ ಫೀಜ್ ಅಂತ ಕಟ್ಟಿದ್ರಿ, ನನ್ನ ದುಡ್ಡಿಲ್ಲ. ಜನರ ಹತ್ರ ಹೋಗಿ ನಾನು ಇದ್ರ ನೆಪ ಮಾಡ್ಕೊಂಡು ದುಡ್ಡು ಸುಲಿ ಮಾಡೋಕ್ಕಾದ. ಆಗ ಯಾರನ್ನೋ ಕೇಳ್ದು, ಎಲ್ಲ ಇಲ್ಲ ಕಾನೂನು ಬಾಹಿರವಾಗಿ ಹಾಕಿದೆ ನಿಂಗೆ ಕೊಡಲ್ಲ ಅಂದರು. ಹುಣಸೂರಿನಲ್ಲಿ ಡೀಡು ಅನ್ನೋ ಒಂದು ಸಂಸ್ಥೆ ಇತ್ತು, ಸ್ವಯಂ ಸೇವಾ ಸಂಸ್ಥೆ, ಅವ್ರು ಬಂದು ಶ್ರೀಕಾಂತ್ ಅನ್ನೋರು ಕಟ್ಟಿದ್ರು. ಅಲ್ಲಿ 6-7 ವರ್ಷ ಕೇಸ್ ನಡೀತು ಜನರ ಪರವಾಗಿ. ನಾನು ಆ ಕೋರ್ಟಲ್ಲಿ ನಮ್ಮ ಜನ ಬಂದು ನನ್ನ ಎದುರುಗ ಸ್ವಾಮಿ ಎಲ್ಲನೂ ಮಾಡಿಕೊಟ್ರಂತ ಜಡ್ಜ್ ಮುಂದೆ ಹೇಳಿದ್ರು. ಆಗ ನಾನು ಕೇಳಿದ್ರು ಯಾರ ಅಂತ. ನಮ್ಮವರೇ, ಯಾವುದೇ ಆಸೆಗೆ ಬಲಿಯಾಗಿ ಅವರು ನನ್ನ ವಿರುದ್ಧವಾಗಿ ಹೇಳ್ತಾವ್ರ. ನಾನು ಹೇಳೋದು ಸುಳ್ಳು, ಅವ್ರು ಹೇಳೋದು ಸತ್ಯ. ಆದರೆ ನನಗೊಂದು ಕೋರ್ಟ್ ಕಮಿಷನ್ ಮಾಡಿಕೊಡಿ, ಆಡಿಗೋಗಲಿ. ಇಲ್ಲಿಗಂಟ ಸರ್ಕಾರದಲ್ಲಿ ಏನು ಸಿಕ್ಕಿದ್ದು ಕೊಡಲಿ, ಬರ್ಕಣಿ ಅದನ್ನ ಏನು ಸಿಕ್ಕಿಲ್ಲ, ಅವ್ರು ಎಲ್ಲಿದ್ದರು ಎಲ್ಲಿಂದ ಎಲ್ಲಿಗೆ ಬಂದರು ಅದನ್ನು ದಾಖಲೆ ಮಾಡಿ ಅಂತ ಕೇಳ್ಕೊಂಡಾಗ ಜಡ್ಜ್ಮೆಂಟು ಕೊನೆಗೆ ಎಲ್ಲರೂ ನೋಡಿದ್ರು. ಸತ್ಯನ ನಾನು ಏನು ಹೇಳಿದ್ದೆ ಕೋರ್ಟ್ಗೆ ಅದು ಸತ್ಯ ಆಯಿತು. 2014ರಲ್ಲಿ ಹೈಕೋರ್ಟ್ ನನ್ನ ಜನಾಂಗದ ಪರವಾಗಿ ಆರ್ಡರ್ ಕೊಡ್ತು. ಅದಕ್ಕೆ ಮುಜಫರ್ ಅಸಾದಿ ಅವರು, ಮೈಸೂರಿನ ಯೂನಿವರ್ಸಿಟಿ ಮುಜಫರ್ ಅಸಾದಿ ಅವ್ರದ್ದು ಕಮಿಷನ್ನು ಒಳ್ಳೆ ರಿಪೋರ್ಟ್ ಕೊಟ್ಟರು. 34 ಪಾಯಿಂಟ್ ಹೇಳೋರು ಅವರು ಏನೇನು ಮಾಡಬೇಕು ಆದಿವಾಸಿಗಳ್ಗೆ ಅಂತ. ಅಲ್ಲಿ ನಾನು ಕೇಳಿರೋದು ಕೋರ್ಟಲ್ಲಿ, ಈ ಥರ ತಾವು ಹೇಳ್ದಂಗೆ ಕಾಡು ಕಮ್ಮಿ ಆಗೋಗದ, ಬೇರೆ ಬೇರೆ ರೀತಿ ಈಗ ಎಲ್ಲೆಲ್ಲಿ ಕುರ್ಚಿಲ್ಗಾಡು ಅಂತ ಹೇಳಿದ್ರು ವಿಜಯಕುಮಾರ್ ಅವರು. ಅಂಥ ಕಾಡಿನಲ್ಲಿ ಅವ್ರನ್ನ ತಂದು ಇರಿಸಿ ಇನ್ನೂ ಹೆಚ್ಚಿನ ಕಾಡು ಅಭಿವೃದ್ಧಿ ಮಾಡಿ ಹಣ್ಬುಡ ಮರ ನೆಡಿ, ಆಮ್ಯಾಕೆ ಆ ಮರಗಳ್ಗೆ ಕರಿಮೆಣಸು ಹಬ್ಸ್ಕೊಡಿ, ಕಾಫಿ ಗಿಡ ನೆಟ್ಕೊಡಿ, ಕಾಡು ಇನ್ನೂ ಅಭಿವೃದ್ಧಿ ಆಯ್ತದ. ಇವರು ಕಾಡಿನಲ್ಲಿ ಇದ್ದಂಗೂ ಆಯ್ತದ, ಕಾಡನ್ನು ಸಂರಕ್ಷಣೆ ಮಾಡ್ದಂಗೂ ಆಯ್ತು ಅಂತ ಒಟ್ಟು 34 ಪಾಯಿಂಟು. ಅದೊಂದು ಜಾರಿ ಆಗ್ಬಿಟ್ರೆ ಆದಿವಾಸಿಗಳಿಗೆ ನಮ್ಮ ಹೋರಾಟಕ್ಕೆ ಮತ್ತು ತಾವೆಲ್ಲ ಇಷ್ಟು ಬಂದು ವೇದಿಕೆ ಕೊಟ್ಟು ಮಾತಾಡ್ಸೋದಕ್ಕೆ ನಾನು ಅಭಿನಂದನೆ ಹೇಳ್ತಾ, ಇನ್ನೊಂದು ಭಾಳ ದೊಡ್ಡ ಹೋರಾಟ ಮಾಡಿ ಅವ್ರಿಗಾಗೆ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂತ 2006-7ರಲ್ಲಿ ತತ್ತು, ಇಲ್ಲಿ ಅದ ಅನುಷ್ಠಾನ ಮಾಡಿಲ್ಲ. ಹಾಗಾಗಿ ನನಗೆ ಈ ಪ್ರಶಸ್ತಿ ಬಂದಾಗ ನಾನು ಹೇಳಿದೆ 18 ಪಾಯಿಂಟು ರಾಷ್ಟ್ರಪತಿಯವ್ರಿಗೆ ಮನವಿ ಮಾಡಿದೆ. ಇದು ಮಾಡ್ತೀನಿ ಅಂತ ನೀವು ಸರ್ಕಾರ ಒಪ್ಪಿಗೆ ಕೊಟ್ರೆ ನಾನು ಬಂದು ಈ ಪ್ರಶಸ್ತಿ ತಗೋತೀನಿ, ಇಲ್ಲದ್ರೆ ನನಗೆ ಬ್ಯಾಡಿ. ಆಗ ಅವರು ನೋಡಿದ್ರು, ಒಂದು ಪತ್ರ ಬರೆದ್ರು, ಇವೆಲ್ಲ ಕಾನೂನು ವ್ಯಾಪ್ತಿ ಒಳಗೆ ಬರ್ತಾವ, ನಾವು ಅಂಥದ್ದು ಮಾಡ್ತೀವಿ ಅಂತ. ನಾನು ಡೆಲ್ಲಿಯಿಂದ ಬಂದಮೇಲೆ ಒಂದು 2-3 ತಿಂಗಳ ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಒಂದು ಸಭೆ ಮಾಡಿದ್ರು ಅಷ್ಟೇ, ಸೀಗುರಾಡಿ ಅಂತ. ಎಲ್ಲ ಅಧಿಕಾರಿಗಳನ್ನ ಕರೆದು ನಿಮ್ಗೆ ಏನೇನು ಅಭಿವೃದ್ಧಿ ಆಗಬೇಕು ಹೇಳಿ ಅಂದರು. ಜನರ ಅಭಿಪ್ರಾಯ ತಗೊಂಡ್ರು. ಇವತ್ತಿಗೂ ಏನೂ ಆಗಲಿಲ್ಲ. ಕಾಕನ ಕೊಟ್ಟ ಫಾರೆಸ್ಟ್ ಒಳಗೆ ಮನ ಇತ್ತಿಲ್ಲ. ಈಗ ಒಂದೊಂದು ಮನ ಕಟ್ಟೋಕ್ಕೆ ಅವಕಾಶ ಅದ. ಈಗ ಸರ್ಕಾರದಿಂದ ಮನ ಕಟ್ಟಿ ಅಂತಂದ್ರೆ ಆ ಇರೋ ಜಾಗಕ್ಕೆ ಹಕ್ಕುಪತ್ರ ಕೊಡಿ ಅಂತಾರೆ. ಅವರು ಹಕ್ಕುಪತ್ರ ಇಲ್ಲ ಅವ್ರಿಗೆ. ಹಾಗಾಗಿ ರಾಷ್ಟ್ರಪತಿಯವ್ರ ಜೊತೆ ಹೇಳಿರೋದು, ಎಲ್ಲ ಭಾರತದ ಉದ್ದಕ್ಕೂ ಏನು ಮೂಲ ಆದಿವಾಸಿಗಳು ಅರಣ್ಯದಲ್ಲಿ ವಾಸ ಮಾಡ್ತಿದ್ರು ಅಂಥವ್ರಿಗೆ ಆಡಿಲಿ ರೆವಿನ್ಯೂ ಗ್ರಾಮ ಅಥವಾ ಕಂದಾಯ ಗ್ರಾಮ ಮಾಡಿ ಅವರು ವಾಸ ಮಾಡೋಕ್ಕೆ ಹಕ್ಕುಪತ್ರ ಕೊಡಿ. ಆಮ್ಯಾಕೆ ಪುನರ್ವಸತಿ ಮಾಡಿ, ಅವ್ರಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡಿ, ಅವ್ರಿಗೆ ಟ್ರೈಬಲ್ಗೆ ಸಪ್ರೇಟ್ ಯೂನಿವರ್ಸಿಟಿ ಮಾಡಿಕೊಡಿ ಅಂತ ಬಂದು 18 ಪಾಯಿಂಟ್ ಹೇಳಿದ್ಮೇಲೆ ಅದು ಸ್ವಲ್ಪ ನಾವು ಹೆಚ್ಚು ಪ್ರಾಕ್ಟಿಕಲ್ಲಾಗಿ ನೋಡಬೇಕು. ಈಗ ಯೂನಿವರ್ಸಿಟಿ ಅವೆಲ್ಲ ಸಾಧ್ಯ ಆಗಲ್ಲ. ಈಗ ನಮಗೇನಾಗಿದೆ, ಪ್ರೈಮರಿ ಎಜುಕೇಷನ್ ಫಸ್ಟು. ಈಗ ಕನಿಷ್ಠ SLC PUC ವರೆಗೆ ಒಂದು ಕ್ವಾಲಿಟಿ ಎಜುಕೇಷನ್ ಬೇಕು. ಯಾಕಂದರೆ ಇವತ್ತಿನ ದಿನ ಯೂನಿವರ್ಸಿಟಿ ಅಂತಂದರೆ ಅವು ಭಾಳ ಡಿಗ್ರೇಡೆಡ್ ಈಗಿರೋದು. ಸೊ ಯೂನಿವರ್ಸಿಟಿ ಅಂತ ಕೇಳಬೇಡಿ, ಅದು ಆ್ಯಕ್ಚುಲಿ ಉಪಯೋಗ ಇಲ್ಲದೆ ಇರೋದು ನನಗನ್ಸೋದು, ಏನು ಉಪಯೋಗ ಇಲ್ಲ. ಓಕೆ, ಈಗ ನಿಮ್ಮದು ಈಗ ಹೊಸ ಪೀಳಿಗೆ ಇದೆ ಅಲ್ಲ, ಅಂದರೆ ಈಗ ನಿಮ್ಮ ಮಕ್ಕಳುಗಳದ್ದು ಮೊಮ್ಮಕ್ಕಳು 20 ವರ್ಷ, ಅವರಲ್ಲಿ ನೀವೇನು ಬದಲಾವಣೆ ಕಾಣ್ತಾ ಇದ್ದೀರಾ? ಯಾಕೆ ನಾನು ಕೇಳ್ತಿದ್ದೀನಿ ಅಂತಂದರೆ, ಭಾಳಷ್ಟು ಜನ ರೀಲಲ್ಲಿದ್ದಾರೆ, ರೀಲ್ ಮಾಡ್ತಾರೆ ಗೊತ್ತಲ್ಲ. ಈಗ ಇದರೊಳಗೆ ತೆಗೆದು ಹಾಕಿ ಅದಕ್ಕೆ ಸಾಕಷ್ಟು ರೀಲ್ಗಳಿದೆ, ಇವೆಲ್ಲ ಇದ್ದಾವೆ. ಸೊ ಒಂದು ಆ ಕಡೆ ಇದೆ ನಾನು ಹೇಳಿದ್ದು ಕಂಪ್ಲೀಟ್ ಇವತ್ತಿನ ಇದ್ರೊಳಗೆ. ಸೊ ನಿಮಗೆ ಯಾವ ರೀತಿ ಅನಿಸುತ್ತೆ ಅದು
ರೀಲ್ ಮಾಡೋದು ಹೆಂಗಂದ್ರೆ ಒಂದಷ್ಟು ಜನ ಕಾಪಿ ಕುಯ್ಯಕ್ಕೆ ಹೋಗ್ತಾರೆ ಕೊಡಗ್ಗೆ. ಕಾಪಿಗೆ ಹೋದಾಗ ಅಲ್ಲಿ ಒಂದಷ್ಟು ಜನ ಕೂಲಿಗೆ ಹೋಗ್ತಾರೆ. ಆ ಕೂಲಿ ದುಡ್ಡಲ್ಲಿ ಸ್ವಲ್ಪ ಉಳಿಕೆ ಹಣನ ಮೊಬೈಲ್ ತಗೊಂಡಿರ್ತಾರೆ. ಮೊಬೈಲ್ ತಗೊಬಂದು ಈ ಹೊರಗಡೆ ಜನ ಏನು ಮಾಡ್ತಾರೆ ಅದನ್ನು ಅದು ಕಲ್ತ್ಕೊಂಡವ್ರೆ. ಅದು ಒಂದು 1% ಇದೆ. ಅದು ಈ ಕುಡ್ತಾ ಈ ಪಾನ್ ಪರಾಗು ಅನಿಸಿದ್ದು ಫಸ್ಟ್ ಹೇಳಿದ್ನಲ್ಲ, ಆ ಥರ ಒಂದು ಅಡಿಟ್ ಅದು ಇದ್ದೇ ಇದೆ. ಮತ್ತು ನಮ್ಮಲ್ಲಿ ಜಮ್ಮ ಇದೆ. ಒಂದು ಆಡಿ ಅಂದಾಗ ಜೇನುಕುರುಬ ಆಡಿ ಅಂದಾಗ, ಬೆಟ್ಟಕುರುಬ ಆಡಿ ಅಂದಾಗ, ಸೋಲಿಗಾಡಿ ಅಂದಾಗ ಅಲ್ಲಿ ಯಜಮಾನಿಕೆ ಇದೆ. ಅಲ್ಲಿ ಆ ಯಜಮಾನಿಕೆಯಲ್ಲಿ ನಾವೆಲ್ಲ ಖಂಡಿಸ್ತೀವಿ ಅದನ್ನು. ಈಗ ಅವ್ನು ರೀಲ್ ಮಾಡೋದು ಅದೆಲ್ಲ ಮಾಡೋದು ಅವ್ರ ಮನೇಲಿ ಮಾಡ್ಕೋಬೇಕಷ್ಟೆ. ಓಪನ್ ಥಿಯೇಟ್ರಲ್ಲಿ ಅದನ್ನು ಮಾಡೋಕ್ಕಾಗಲ್ಲ. ಮತ್ತು ಅಂಥವರು ಒಂದು 2-3 ಜನ ಅಷ್ಟೇ ಒಂದು ಹಾಡಿಗೆ, ಅದು ಜಾಸ್ತಿ ಇಲ್ಲ. ನಮ್ಮಲ್ಲಿ ಅದಕ್ಕಿಂತ ಹೆಚ್ಚಾಗಿ ಏನಂದರೆ ಈ ಹೊರಗಡೆ ವಲಸೆ ಹೋಯ್ತವ್ರಲ್ಲ ಕೂಲಿಗಾಗಿ, ಅದು ತುಂಬ ಸಂಕಷ್ಟ ಇದೆ. ರೀಲ್ ಮಾಡೋದು ಅದು ಮಾಡೋದು ಮಾಮೂಲಿ. ಅದು ಸ್ವಲ್ಪ ಹುಡುಗರು ಬೆಳೆದಾಗ ಅದು ಖುಷಿ ಪಡಲೇಬೇಕು ಅವರು, ಅದು ಮಾಡ್ಕೊತಾರೆ, ಅದು ಸಾಯಲಿ. ಆದರೆ ಹೊರಗಡೆ ಕೂಲಿಗೆ ಹೋಗ್ಬಿಟ್ಟು ವರ್ಷಕ್ಕೆ ಈಗ ನಾವು ಎಚ್ ಡಿ ಕೋಟಲ್ಲಿ ನೋಡಿದ್ದು 80 ಜನ ಸತ್ತವ್ರೆ ಮೊನ್ನೆ. ಕಾಪಿ ಕುಯ್ಯಕ್ಕೆ ಹೋಗ್ಬಿಟ್ಟು ಬಿದ್ದಿರೋದವರು ಮೇಲಿಂದ ಬಿದ್ದು ಸತ್ತಿರೋದು. ಹಿಂಗಾಗಿ ಆದಿವಾಸಿಗಳದ್ದು ಕುಲ ನಾಶ ಆಗಿ ಹೋಯ್ತದೆ, ಇವತ್ತು ಅನ್ಯಾಯ ಆಯ್ತದೆ. ಅದರಿಂದ ಅದಕ್ಕೆ ಎಲ್ಲ ಕಾರಣ ಏನಂದರೆ ನಮ್ಮ ಅಣ್ಣವ್ರು ಹೇಳ್ದಂಗೆ ಡಾಕ್ಟರ್ ಮುಜಾಫರ್ ಅಸಾದಿ ವರದಿ ಜಾರಿ ಆದರೆ, ಅರಣ್ಯಕ್ಕೆ ಕಾಯ್ದೆ ಜಾರಿ ಆದಾಗ ಒಂದಷ್ಟು ಜಮೀನುಗಳು ಒಂದಷ್ಟು ನೌಕರಿ ನೇಮಕ ಸಿಕ್ಬಿಟ್ರೆ ನಮ್ಮ ಜನ ಕಾಯ್ತಾ ಇದ್ವಿ ಸಹ. ಗವಪಕ್ಷಿ ಕಂಡು ಕಾಯ್ತಾ ಇದ್ವಿ, ಇವು ಸಿಗುತ್ತೆ ಅಂತ. ಅದು ಹೈಕೋರ್ಟ್ ಆದೇಶ 8 ವರ್ಷ ಆಯಿತು. ಮುಜಾಫರ್ ಅಸಾದಿ ವರದಿ. ಆಮೇಲೆ ಅರಣ್ಯಕ್ಕೆ ಕಾಯ್ದೆ ಇದು 20 ವರ್ಷ ಆಯಿತು. ಒಬ್ರಿಗೂ ಜಮೀನು ಕೊಟ್ಟಿಲ್ಲ, ಅರಣ್ಯಕ್ಕೆ ಕಾಯ್ದೆ ಇದು ಕೊಟ್ಟಿಲ್ಲ. ಈಗ ಅರಣ್ಯಕ್ಕೂ ಕಾಯ್ದೆ ಅಡಿಯಲ್ಲಿ ಅವ್ರೀಗ ಫಾರೆಸ್ಟ್ ಒಳಗಡೆ ಇದ್ದಾರೆ ಸರ್. ಅಲ್ಲಿ ನಮ್ಮ ಜನ ಫಾರೆಸ್ಟ್ ಒಳಗಡೆ ಇದ್ದಾರೆ. ಅವರಿಗೆ ಬಿ ಫಾರಮು ಹಕ್ಕುಪತ್ರ ಕೊಟ್ಟರೆ ಜೇನು ಕುಯ್ಯೋದು, ಪಾಚಿ ಕುಯ್ಯೋದು, ಆ ಕಾಡು ಒಳಗಡೆ ಜೇನು ಪೆಟ್ಟಿಗೆ ಇಡೋದು, ನಲ್ಲಿಕಾಯಿ ಕುಯ್ಯೋದು, ಮತ್ತು ಅಲ್ಲಿ ಕೆರೆಯಲ್ಲಿ ಮೀನು ಬಿಡೋದು, ಅದನ್ನೆಲ್ಲ ಮಾಡ್ಬೋದು ಸರ್. ಅದನ್ನು ಈಗ ನಾವು ನೋಡಿದ್ವಿ ಒಂದಷ್ಟು ಜನ ಅಸ್ಸಾಮು ಆ ಕಡೆ ನಾವು ಹೋಗಿದ್ವಿ. ನಾವು ಅಲ್ಲಿ ಅಸ್ಸಾಮು ಜಾರ್ಖಂಡಲ್ಲೆಲ್ಲ ಅಲ್ಲಿ ಫಾರೆಸ್ಟ್ ಅರಣ್ಯ ಕಾಯ್ದೆ ಇಂಪ್ಲಿಮೆಂಟ್ ಆಗಿದೆ ಆ ಕಡೆ. ಇಲ್ಲಿ ಒಂದು ಸಮಸ್ಯೆ ಏನಿದೆ, ನಾನು ಹೇಳಿದ್ದು ಕಾನೂನು ಸಮಸ್ಯೆ ಅಂತಂದರೆ, ನಿಮಗೆ ಪ್ರಾಜೆಕ್ಟ್ ಟೈಗರ್ ಅಂತ ಒಂದು ಸತಿ ಬರುತ್ತಲ್ಲ, ಅದು ಬಂದಾಗ ನೀವು ಅದರೊಳಗಡೆ ಕೆರೆಗಳಿಗೆ ಮೀನು ಹಿಡಿಯೋದಾಗಲಿ ಅಥವಾ ಮೀನು ಬಿಡೋದಾಗಲಿ ಅದೊಂದು ನಿರ್ಬಂಧ ಇದೆ. ಅದು ನಿಮಗೆ ಕಾನೂನು ತೊಡಕಾಗತ್ತೆ ನನಗೆ ಅನ್ಸಲ್ಲ ಹೋರಾಟದಲ್ಲಿ. ಅದಕ್ಕೆ ಒಂದು ಕಾಯ್ದೆನೇ ಆಗದ ಸರ್. 2006 ಅರಣ್ಯ ಹಕ್ಕು ಕಾಯ್ದೆ 2006-7ರಲ್ಲಿ ಪ್ರತ್ಯೇಕ ಕಾಯ್ದೆ ಮಾಡಿ ಅವನ್ನೆಲ್ಲ ತಿನ್ಬೋದು, ಅವೆಲ್ಲ ತಗೋಬಹುದು. ಕಾಯ್ದೆ ಆಗಿದೆ, ಅನುಷ್ಠಾನ ಆಗಿಲ್ಲ. ಕಾಯ್ದೆನೇ ಆಗದ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಇವೆಲ್ಲ ಸೂಕ್ಷ್ಮ ಗಮನಿಸಿ ಝೋನ್ ಏರಿಯಾ, ಕೂರ್ ಏರಿಯಾ ಅವನ್ನೆಲ್ಲ ಹೊರತುಪಡಿಸಿ ಇವ್ರಿಗ ಇಂಥದ ಜಾಗದಲ್ಲಿ ಇವನ್ನೆಲ್ಲ ತಗೋಬಹುದು ಅಂತ. ಬೆಳಗಿರಂಗ ಬೆಟ್ಟದಲ್ಲಿ ಸಾಹೇಬ್ರೆ ದೊಡ್ಡ ಫ್ಯಾಕ್ಟ್ರಿ ಮಾಡೋರಲ್ಲಿ, ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಸೀಗೆಕಾಯಿ ಪುಡಿ, ಅರಿಶಿನ ಪುಡಿ, ನಲ್ಲಿಕಾಯಿ ಪುಡಿ ಮಾಡಿ ಅಮೇರಿಕಾ, ಆಫ್ರಿಕಾ ಎಕ್ಸ್ಪೋರ್ಟ್ ಮಾಡ್ತಾವ್ರೆ ಬೆಳಗಿರಂಗ ಬೆಟ್ಟದಲ್ಲಿ. ಅಲ್ಲಿ ಒಂದು ಟ್ರೈಪೈಡ್ ಅಂತ ಒಂದು ಸಂಸ್ಥೆ NGO 1-2 ಕೋಟಿ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಸಂಪನ್ಮೂಲಗಳನ್ನ ಇಟ್ಕೊಂಡು ಒಳ್ಳೆ ಆರ್ಥಿಕ ಅಭಿವೃದ್ಧಿ ಆಯ್ತವ್ರೆ. ಆ ಥರ ಒಂದು ಮಾಡಿದಾಗ ಈ ಕಡೆ ಮೈಸೂರು ಮತ್ತು ಕೊಡಗು, ಚಿಕ್ಕಮಗಳೂರು ಇನ್ನು ಬಾಕಿ 9 ಜಿಲ್ಲೆ ಇದೀವಲ್ಲ ಸಾವಿರ, ಅಲ್ಲಿ ನಾವು ಬದುಕತ್ತೀವಿ ನಾವು. ಈಗ ಬೆಳಗಿನ ಬೆಟ್ಟ ಏನು ಬೇರೆ ದೇಶ ಅಲ್ಲ, ಅದು ಪಕ್ಕದ ಜಿಲ್ಲೆ. ಅದು ಅಲ್ಲಿ ಟ್ರೈಪೈಡ್ ಸಂಸ್ಥೆ ಮಾಡ್ತದಂದರೆ ನಾವು ಮೈಸೂರಲ್ಲಿ ಯಾಕೆ ಮಾಡಬಾರ್ದು? ಅಲ್ಲಿ ಅದು ಒಂದು 20-30 ಸಂಪನ್ಮೂಲನ ಇಟ್ಕೊಂಡು ಪ್ಯಾಕ್ ಮಾಡಿ ಅಮೇರಿಕಾ ಫಾರಿನಿಗೆ ಎಕ್ಸ್ಪೋರ್ಟ್ ಮಾಡ್ತಾವ್ರೆ ಸಾಹೇಬ್ರೆ. ಈಗ 1 kg ಜೇನುತುಪ್ಪ 2,000 ರೂಪಾಯಿ ಅಮೇರಿಕಾ, ಆಸ್ಟ್ರೇಲಿಯಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾವ್ರೆ. ಸಿ ಮಾದೇಗೌಡ ಅಂತ ಹೇಳ್ಬಿಟ್ಟು ಅವರು ಡಾಕ್ಟರ್ ಸಿ ಮಾದೇಗೌಡ ಸೋಲಿಗ ಮುಖಂಡ, ಅವರೇ ಫ್ಯಾಕ್ಟ್ರಿ ಮಾಡ್ತಾವ್ರೆ. ಆ ಥರ ಡೆವಲಪ್ಮೆಂಟ್ ಆಗುತ್ತೆ ಸಾಹೇಬ್ರೆ. ಇನ್ನೊಂದು, ಈಗ ನಾನು ಈ ಸಮಯಕ್ಕಾಗ ಬದಲಾವಣೆಗಳು ನಾ ಹೇಳೋದು, ಅದನ್ನು ನಾವು ಕಲ್ಚರಲ್ ಚೇಂಜಸ್ಸು ಅಥವಾ ಬದಲಾವಣೆ ಏನು ಬೇಕಾದ್ರೆ ಕರಿಬೋದು. ಈಗ ನಿಮ್ಮದು ನನಗೆ ಯಾಕೆ ನಿಮ್ಮ ಬಗ್ಗೆ ನನಗೆ ಭಾಳ ಒಂದು ಒಲವಿದೆ ಅಂತಂದರೆ, ಮೊದಲಾಗಿ ನಿಮಗೆ ಈ ಆಸ್ತಿ ಕಾನ್ಸೆಪ್ಟ್ ಇಲ್ಲ. ಅಂದರೆ ಆಸ್ತಿ ಮಾಡಬೇಕು, ಯಾಕಂದರೆ ನಮ್ಮಲ್ಲಿ ಏನಾಗುತ್ತೆ ಸಿಟಿಗಳಲ್ಲಿ ಒಂದು ಯಾಕೆ ನಾನು ದುಡಿತಾ ಇದ್ದೀನಿ, ಯಾಕೆ ಇಷ್ಟೊಂದು ಸೈಟ್ ತೊಗೋತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ಅಷ್ಟೆಲ್ಲ ತೊಗೊಂಡ್ಮೇಲೆ ಅವ್ರ ಮಕ್ಕಳು ಕೋರ್ಟಲ್ಲಿ ಟೈಮ್ ಕಳೀತಾ ಇರ್ತಾರೆ, ಗೊತ್ತಾಯ್ತಲ್ಲ. ಸೊ ಬದುಕಿಗೆ ಅರ್ಥನೇ ಇರಲ್ಲ. ಸೊ ಹಾಗಾಗಿ ನಿಮ್ಮದು ಅಸೆಟ್ ಕಾನ್ಸೆಪ್ಟ್ ಇಲ್ಲದೆ ಇರೋದು ಬ್ಯೂಟಿಫುಲ್, ಭಾಳ ಇಷ್ಟ. ಇನ್ನೊಂದು ನಿಮ್ಮದು ಕಲ್ಚರಲ್ಲಾಗಿ ನಿಮಗೆ ದೇವರಿದೆ ಅಲ್ಲ, ನನಗೆ ಗೊತ್ತಿರೋಂಗೆ ನೀವು ಒಂದು ಕಲ್ಲು ಇಟ್ಕೊಂಡು ಸಣ್ಣದು ಇಷ್ಟೆತ್ರ ಒಂದು ಮಣ್ಣಲ್ಲಿ ಇಷ್ಟೇ ಎತ್ತರದೊಂದು ಗುಡಿ ಮಾಡಿಕೊಂಡು ವರ್ಷದಲ್ಲಿ ಏನೋ ಒಂದು ಸಲ ಮಾಡ್ಕೋತೀವಿ. ಅಂದರೆ ನೀವು ಅದಕ್ಕೆ ಸಮಯನೂ ಅಥವಾ ಹಣ ಜಾಸ್ತಿ ಖರ್ಚು ಮಾಡೋದಿಲ್ಲ ಅಲ್ಲ.
ಇಲ್ಲೇ ಇಲ್ಲ ಅಲ್ಲ. ನೀವು ಯಾವ ದೇವ್ರ ಪೂಜೆ ಮಾಡ್ತೀರಾ ಆ್ಯಕ್ಚುಲಿ? ಒಂದೊಂದು ಪಂಗಡಕ್ಕೂ ಒಂದು ದೇವರಿದೆ ಸಾಹೇಬ್ರೆ. ಈಗ ಜೈನ ಕುರುಬರಿಗೆ ಅಲ್ಲಿ ಸುಮಾರು ಕುಲಗಳಿಗೆ ಒಂದು ದೇವರಿದೆ, ಬೆಟ್ಟ ಕುರುಬರಲ್ಲೂ ಸುಮಾರು ಕುಲಗಳಿದೆ. ಆ ಥರ ಒಂದು ದೇವರಿದೆ. ಈಗ ಉದಾಹರಣೆಗೆ ನಂದು ತಿರುಮಂಗಲ ಜಮ್ಮ ಅಂತ ಬಳ್ಳೆ ಆಡಿ ಪಕ್ಕ ಅಲ್ಲಿ ಕಾಡು ಒಳಗಡೆ ಒಂದು ಊರಿತ್ತು ನಮ್ಮದು. ನಮ್ಮ ತಾತ ಮುತ್ತಾತ ಅಲ್ಲಿದ್ದು, ನಮ್ಮ ಅಪ್ಪ ನಮ್ಮ ತಂದೆ ಎಲ್ಲ ಅಲ್ಲಿ ಗಾರ್ಡ್ ಆಗಿದ್ದರು. ಆ ತಿರುಮಂಗಲ ಜಮ್ಮ ಅಂತಂದ್ರೆ ಅಲ್ಲಿ ಅಣ್ಪಚೋಡು ಒಡೆಯ ನಮ್ಮ ದೇವರು. ಈ ಕಡೆ ಪಕ್ಕದಲ್ಲಿ ಮಾಸ್ತಮ್ಮ ಒಡತಿ, ಅದು ಜೈನ ಕುರುಬರಿಗೆ ಆ ಥರ. ಈಗ ಸೋಮಣ್ಣ ನನಗೆಲ್ಲೋ ಯಾರೋ ಹೇಳಿದ್ದು, ನಾನು ಗೊತ್ತಿಲ್ಲ, ನಿಮಗೆ ಕೇಳೋಣ ಅಂತ. ಈಗ ನಮ್ಮದು ಸಿಟಿ ಗುಡಿಗಳು ನಿಮ್ಮ ಹಾಡಿಗೆ ಬರ್ತಾ ಇದ್ದಾವೆ ಅಂತ, ನಿಜನಾ? ನಂಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಎಲ್ಲ ಹಾಡಿಗಳಲ್ಲಿ ನೋಡ್ತಾ ಗಮನಿಸೀನಿ ಸರ್. ಏನಂದ್ರೆ ಕಾಡಿನಲ್ಲಿ ಅವರವರು ಒಂದೊಂದು 100 ಕುಟುಂಬ 200 ಕುಟುಂಬ ಹಿಂಗವ. ಅಲ್ಲಿ ಜಮ್ಮದ ಕಲ್ಪನೆ ಅದ. ಇದು ನಮ್ಮ ಜಮ್ಮ. ಆ ಜಮ್ಮದೊಳಗೆ ಯಾವುದೇ ಕೇಡು ಮಾಡಬಾರ್ದು. ಇನ್ನೊಂದು ಹಾಡಿಯವ್ರು ಬಂದು ಅಲ್ಲಿ ಮರ ಕಡಿಬಾರ್ದು, ಅಲ್ಲಿ ಪ್ರಾಣಿ ಪಕ್ಷಿ ಕೊಲ್ಲಬಾರ್ದು, ಅಲ್ಲಿ ಸಿಕ್ಕಂಥ ಕಿರು ಉತ್ಪಾದನೆಗಳನ್ನ ತೆಗಿಬಾರ್ದು ಅಂತ ನೇಮ ಮಾಡ್ಕೊಂಡ್ರ. ಅಲ್ಲಿ ಬಳ್ಳಲ್ಲಿ ಮಾಸ್ತಮ್ಮ ಅಂತದ, ಮಾಸ್ತಮ್ಮನ ಮನೆತಂದವರು ಅಲ್ಲಿ ಮಾಡ್ತಾರೆ. ಆಮ್ಯಾಕೆ ಒಂದೊಂದು ಹಾಡಿಗೂ ಒಂದೊಂದು ದೇವ್ರವ. ಚಿಕ್ಕದೇವಮ್ಮ, ಮಾರಮ್ಮ, ನೆಟ್ಗಲೆಯ ಅಲ್ಲ, ನಾನು ಹೇಳಿದ್ದು ಇದು. ಈಗ ಏನಾಗ ಹೋಗದ, ಈ ನಮ್ಮ ಅದು ಏನಂತ ಕರಿಬೇಕು ಗೊತ್ತಿಲ್ಲ, ಈ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಬಿರ್ಸಾ ಮುಂಡಾ ಟ್ರಸ್ಟ್ ಅಂತ ಬಂದ, ನಮ್ಮ RSS ಇರಬೇಕು, ಅದು ಏನಂದರೆ RSSನವರು ಇರ್ಬೋದು. ಒಂದೊಂದು ಟ್ರಸ್ಟ್ ಮಾಡ್ಕೊಂಡು ಅವ್ರೇನು ಮಾಡ್ಯಾರ, ಈಗ ಒಂದಷ್ಟು ಜನ ಹಾಡಿಗೆ ನುಗ್ಗಿ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಮಾಡ್ತಾವ್ರೆ. ಒಂದಷ್ಟು ಜನ ಒಯ್ತವ್ರ ಚರ್ಚ್ಗೂ. ಅದಕ್ಕೆ ನನ್ನ ಭಾಳ ವಿರೋಧ ಮಾಡಿದೆ. ಆಗ ಇದನ್ನೆಲ್ಲ ಗಮನಿಸಿ ಅವ್ರು ಬಂದು ಏನು ಮಾಡ್ತಾವ್ರೆ, ಇವ್ರವ್ರ ದೇವಸ್ಥಾನ ಏನು ಮರದಗೇಡಲ್ಲಿ ಹಂಗೆ ಪೂಜೆ ಮಾಡ್ಕೊಂಡಿದ್ರು, ಅವಕ್ಕೊಂದು ದೇವಸ್ಥಾನ ಕಟ್ಟಿ ಅವ್ರಿಗೆ ಪೂಜಾ ಪುರಸ್ಕಾರಗಳಿಗೆ ಅವ್ರು ಏನು ಬಳಸ್ತಾರ ಅಂಥದಕ್ಕೆ ಸಪೋರ್ಟ್ ಮಾಡ್ತಾ, ನಿಮ್ಮ ಕಲೆ ಸಂಸ್ಕೃತಿ ಬಿಡಬೇಡಿ, ಇದು ಭದ್ರ ಮಾಡ್ಕೋಗಿ ಅಂತವ್ರ. ಹಂಗಾಗಿ ಬೇರೆ ದೇವ್ರುಗಳು ದೇವಸ್ಥಾನಗಳು ಬಂದು ಅಲ್ಲೆಲ್ಲೂ ಸ್ಥಾಪನೆ ಮಾಡಿಲ್ಲ. ಇರೋ ದೇವ್ರುಗಳಿಗೆ ಸಹಾಯ ಮಾಡಿ ದೇವಸ್ಥಾನ ಕಟ್ಟಿಸ್ತಾವ್ರೆ. ಓಕೆ ಓಕೆ. ಅಲ್ಲ, ನನಗೆ ಯಾರು ಹೇಳಿದ್ರು ಸಾಹೇಬ್ರೆ, ಇನ್ನೊಂದು ತಮಗೆ ಬಿಡ್ತೀನಿ. ಕಾಡು ಒಳಗಡೆ ಆದಿವಾಸಿಗಳ ದೇವರಿಲ್ಲದು ಕಾಡು ಒಳಗಡೆ, ಪ್ರತಿಯೊಂದು ದೇವ್ರ ಇರೋದು ಕಾಡು ಒಳಗಡೆ. ಕಾಡಲ್ಲಿ ಅರಣ್ಯ ಇಲಾಖೆ ನಮ್ಮನ್ನ ಬಿಡ್ತಾ ಇಲ್ಲ. ಈಗ ಹೆಂಗಂದರೆ ಊರಲ್ಲಿ ನಾವಿದ್ದೀವಿ ಈಚೆ ಕಡೆ, ಅಲ್ಲಿ ಏನು ಮಾಡ್ತಾವ್ರೆ, ರಾಜಕೀಯ ಮಾಡೋದಕ್ಕೋಸ್ಕರ, ಈ ಓಟ್ ಗೆಲ್ಲೋದಕ್ಕೋಸ್ಕರ ಬೇರೆ ಬೇರೆ ದೇವ್ರುಗಳನ್ನ ಹಾಕೊಂಡು ಮಾಡ್ತಿರೋದು ಇದ್ದಾರೆ. ಅದಕ್ಕೆ ಅವ್ರದ್ದು ಅಳವಡೆ ಆಯ್ತದೆ. ಈಗ ಆ ಯಜಮಾನರು ಅಲ್ಲಿ ಸಭೆ ಮಾಡ್ಕೊಳ್ಳೋದು, ಮೀಟಿಂಗ್ ಮಾಡೋದು, ಅದೆಲ್ಲ ಅವೇರ್ನೆಸ್ ಆಯ್ತದೆ. ಅದು ಆ ಕಾಲಘಟ್ಟಕ್ಕೆ ನಮ್ಮಲ್ಲಿ ಹೆಂಗಂದರೆ, ಉದಾಹರಣೆಗೆ ಒಬ್ಬ ಕ್ರಿಶ್ಚಿಯನ್ಗೆ ಹೊಂಟೋಗ್ಬಿಟ್ರು. ಕ್ರಿಶ್ಚಿಯನ್ ಅಂದರೆ ಅವರು ಆ ಪಾದ್ರ ಹತ್ರ ಹೊಂಟೋಗ್ಬಿಟ್ರು. ಅವನು ಸತ್ತೋಗ್ಬಿಟ್ಟ, ಅವನು ಚರ್ಚ್ ಹೋಗ್ತು ತೀರೋಗ್ಬಿಟ್ಟ. ತೀರೋದಾಗ 1 ವಾರ ಅವನ್ನ ನಮ್ಮ ಆಡೆಯವರು ಮುಟ್ಟಲಿಲ್ಲ ಅವನ್ನ. ಯಾಕಂದ್ರೆ ನೀನು ಅಲ್ಲಿ ಹೋಗಿದೆಯಲ್ಲ, ನೀನು ಅಲ್ಲೇ ಹೋಗ್ಬಿಟ್ಟು ಅವರ ಇದರಲ್ಲಿ ಮಡಿಕಳಿ ಅಂತ. ಆಗ ನಾವು ನ್ಯಾಯ ಮಾಡಿ ಪಂಚಾಯತಿ ಮಾಡಿ ನಾವೆಲ್ಲ ಸೇರಿಕೊಂಡು ಆಗ ಅದನ್ನು ಸಂಸ್ಕಾರ ಮಾಡಿದ್ದು. ಈ ಥರ ಕಠಿಣ ಕೆಲವೊಂದು ಸಂಪ್ರದಾಯ ನಮ್ಮಲ್ಲಿ ಇದೆ ಸಾಹೇಬ್ರ. ಸರಿ, ನಮ್ಮದು ಟೈಮ್ ಮುಗಿತಾ ಇದೆ. ಭಾಳಷ್ಟು ಮಾತಾಡಬೇಕಾಗಿತ್ತು. ಮೊದಲು ನೀವು ಇಲ್ಲಿ ಬಂದಿದ್ದು ಮತ್ತು ನಿಮಗೆ ವೇದಿಕೆ ಕೊಟ್ಟಿರೋದಕ್ಕೆ ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.